ಪರಿಶುದ್ಧನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 5ನೇ ಅಧ್ಯಾಯ 14ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತವರಾಗಿದ್ದೇನೆ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲನೇ ಥೆಸಲೋನಿಕೆ ಬರೆದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ರಿಂದ ಕೆಲವೊಂದು ವಚನಗಳನ್ನ ನಾನು ಓದುತ್ತೇನೆ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘ ಶಾಂತಿಯಿಂದಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರನ್ನೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಪ್ರೇಮ ಸಾರ್ ಅವರು ನಮಗಾಗಿ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Yes, Pastor. Good morning. Let us pray. Oh, gracious Heavenly Father, we thank you, my Lord, once again for giving us this wonderful opportunity, Lord, to come to your feet early in the morning, Lord, to hear your voice and to hear your words. Lord, we are a filthy rag, my Lord, but yet, Lord, with your great mercies, you have so patience, my Lord, that you have still kept us alive with mercy upon us, my Lord, and you're leading us. We thank you for being with us in our ups and downs of our lives. You are allowing sometimes something to happen, my Lord, and maybe the reason you know it, maybe for our good. Lord, still help us to be still more closer to you, my Lord. And Lord, please put a break to the incidents that are taking in our day-to-day lives. Do not understand, my Lord, where the fault is lying. We are in search of you, my Lord. Please accept us as we are. And please guide us. Lord, I especially pray for this Awaken Pray program, my Lord. Bless this program abundantly. Please see, my Lord, that the number of families are increased in this program and are blessed. Because the word says people are perishing because of ignorance, not knowing the word of God. So Lord, please bring many more workers, my Lord, to spread your gospel.
And please bless the families that they hear the words of yours. Lord, bless the participants to join this program, my Lord, and be blessed. And as a servant, sharing your words with us, pour your wisdom from above, my Lord, fill him with the Holy Spirit. Lord, please open our minds and hearts and ears, my Lord, to know your words. Please help us to understand the secrets of your words, my Lord. Please bless us. As I bid myself and the congregation, especially a servant and his families, to your mighty hands, my Lord. And I pray in the precious name of Jesus Christ. Amen. ಆಮೆನ್. ಪ್ರೈಸ್ ಗಾಡ್. ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತ ದೇವರ ಮಂದೆಗೆ ಮತ್ತೊಮ್ಮೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ ಈ ಸಮಯದಲ್ಲಿ ಒಂದು ಕೀರ್ತನೆಯನ್ನ ನಾವು ಹಾಡಲಿಕ್ಕೆ ಹೋಗೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 212ನೇ ಕೀರ್ತನೆ, ಜೇನಿನ ರುಚಿಗಿಂತ ಯೇಸು ಸುಮನಾಮವು ದಿವ್ಯ ಮಧುರವಾದೆ. 1, 2, 3 ಚರಣಗಳನ್ನ ಹಾಡಿಕೊಳ್ಳೋಣ. 212ನೇ ಕೀರ್ತನೆ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬಾನಿ ಪ್ರಾರ್ಥನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬಾನಿ ಪ್ರಾರ್ಥನ ಸೇವಕರೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ. ಪಾಪ ಶೋಕವ ಹರಿಸಿ ಶಾಪವ ಕಳೆದನು ಧ್ಯಾನಿಸು ನೀ ಮನವೇ. ಪಾಪ ಶೋಕವ ಹರಿಸಿ ಶಾಪವ ಕಳೆದನು ಧ್ಯಾನಿಸು ನೀ ಮನವೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಪಾಪಿಯನ್ನುಳಿಸಲು ಹೀಗೆಯೇ ತನ್ನ ಪ್ರಾಣವನ್ನೇ ಕೊಟ್ಟ. ಪಾಪಿಯನ್ನುಳಿಸಲು ಹೀಗೆಯೇ ತನ್ನ ಪ್ರಾಣವನ್ನೇ ಕೊಟ್ಟ. ಶ್ರೇಷ್ಠ ಭೂಪನ ಕರುಣೆ ಸುಸ್ಥಿರವಾದನು ಬಿಡದೆ ಸೇವಿಸಿರಿ. ಶ್ರೇಷ್ಠ ಭೂಪನ ಕರುಣೆ ಸುಸ್ಥಿರವಾದನು ಬಿಡದೆ ಸೇವಿಸಿರಿ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಶ್ರಮೆಯೊಳಗಿಂಪು ಚಿಂತೆಗೆ ಶಾಂತಿ ಕೊಡುವಿಷ್ಟನ ಬಳಿಗೆ. ಶ್ರಮೆಯೊಳಗಿಂಪು ಚಿಂತೆಗೆ ಶಾಂತಿ ಕೊಡುವಿಷ್ಟನ ಬಳಿಗೆ. ಬೇಗ ಭ್ರಮೆಯಿಂಬಂದು ಪ್ರಾರ್ಥನೆ ಮಾಡಿ ಪಡಕೋ ನೀ ಮನವೇ. ಬೇಗ ಭ್ರಮೆಯಿಂಬಂದು ಪ್ರಾರ್ಥನೆ ಮಾಡಿ ಪಡಕೋ ನೀ ಮನವೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಪ್ರೈಸ್ ಗಾಡ್.
ಕೋಟ್ಯಾನು ಕೋಟಿ ದೇವ ದೂತರ ಮಧ್ಯದಲ್ಲಿ ವಾಸಿಸುವಂತ ಕರ್ತನಾದಂತ ದೇವರನ್ನ ಸ್ತುತಿಸಲು ಕೊಂಡಾಡಲು ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮನ್ನ ಎಚ್ಚರಪಡಿಸಿದ್ದಾನೆ. ಆತನ ಕೃಪಾ ಸನ್ನಿಧಾನದಲ್ಲಿ ಬೆಳಗಾಗುವಾಗಲೇ ಸಕಲ ಜೀವಿಗಳು ಆತನ ನಾಮದಲ್ಲಿ ಹರ್ಷಿಸುತ್ತಾ ಉಲ್ಲಾಸಿಸುತ್ತಾ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಆತುರಗೊಂಡು ಎಚ್ಚರವಾಗುವಂತವುಗಳಾಗಿವೆ. ಬೆಳಗಿನ ಜಾವದಲ್ಲಿ ಏಳುವಾಗ, ಬೆಳಗಾಗುತ್ತಿರುವಾಗ ಹಕ್ಕಿಗಳ ಚಿಲಿಪಿಲಿ ಗಾನಗಳನ್ನ ನಾವು ಕೇಳುವಂತವರಾಗಿದ್ದೇವೆ. ಪ್ರಾಣಿ ಪಕ್ಷಿಗಳು ಗಲಾಟೆ ಮಾಡುತ್ತಾ ಕೂಗಿಕೊಳ್ಳುವುದನ್ನ ನಾವು ಕೇಳುವಂತವರಾಗಿದ್ದೇವೆ. ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಾವು ಕೇವಲ ಸಣ್ಣ ಪುಟ್ಟ ಪಕ್ಷಿ ಪ್ರಾಣಿಗಳನ್ನ, ಅವುಗಳ ಶಬ್ದವನ್ನ ಕೇಳ್ತೇವೆ. ಆದರೆ ಅರಣ್ಯದಲ್ಲಿ, ಕಾಡಿನಲ್ಲಿ ದೊಡ್ಡ ಗರ್ಜನೆಗಳು, ದೊಡ್ಡ ದೊಡ್ಡ ಧ್ವನಿಗಳು ಕೂಡ, ಕ್ರೂರವಾದಂತಹ ಪ್ರಾಣಿಗಳು, ಉನ್ನತವಾದಂತ ಘಟಾನುಘಟಿ ಆನೆಗಳು, ಸಿಂಹಗಳು ದೇವರಿಗೆ ಈ ಬೆಳಗಿನ ಜಾವದಲ್ಲಿ ತಪ್ಪದೆ ದೇವರನ್ನ ಕೊಂಡಾಡುತ್ತಾ ಸ್ತುತಿಸುತ್ತಾ ಬೆಳಗನ್ನ ಬರಮಾಡಿಕೊಳ್ಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಕೆಲವು ಸಾರಿ ಅಂತ ವಾತಾವರಣಗಳಲ್ಲಿ ಇರುವಂತವರಿಗೆ ಅದನ್ನು ಕೇಳುವಂತ ಅವಕಾಶಗಳು ದೊರೆಯುವಂತವುಗಳಾಗಿವೆ. ಈ ಬೆಳಗಿನ ಜಾವದಲ್ಲಿ ಇಂಥ ಒಂದು ಅವಕಾಶ ಎಲ್ಲಾ ಜೀವಿಗಳಿಗೂ ಸಿಕ್ಕಿರುವಾಗ ಮನುಷ್ಯರಾದ ನಾವು ಅವುಗಳ ಜೊತೆಯಲ್ಲಿ ಎದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಇನ್ನೂ ಎಷ್ಟೋ ರಮ್ಯವಾದದ್ದು ಮತ್ತು ಆಶೀರ್ವಾದದಾಯಕವಾದದ್ದು, ದೇವರಿಗೆ ಮಹಿಮೆಯನ್ನ ತರುವಂಥದ್ದು ಆಗಿರುವಂತದ್ದಾಗಿದೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ಅಂತ ಅವಕಾಶವನ್ನ ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ, ಈ ಕೊನೆ ಕಾಲದಲ್ಲಿ ಕ್ರಿಸ್ತನು ಬರುವಂತಹ ಸಮಯದಲ್ಲಿ ಎಲ್ಲರೂ ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ ಈ ಲೋಕದ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿರುವಾಗ, ಬೆಳಗಿನ ಜಾವದಲ್ಲಿ ಯಾರು ಎಚ್ಚರವಾಗಿರದಂತಹ ಸಮಯದಲ್ಲಿ ಕರ್ತನ ದಿನವು ಬರುತ್ತದೆ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಕೆಲವು ದಿನಗಳ ಹಿಂದೆ ಹೆಚ್ಚಾದಂತ ಅತಿಯಾದಂತ ಮಳೆಯ ನಿಮಿತ್ತ ಬೆಂಗಳೂರು ನಗರ ಸಂಪೂರ್ಣವಾಗಿ ಜಲ ಪ್ರವಾಹದಿಂದ ತುಂಬಿ ಹೋಗಿತ್ತು. ಆಗ ತಾನೇ ಕಟ್ಟುತ್ತಿರುವಂತ ಅನೇಕ ಕಟ್ಟಡಗಳು ಬಹಳ ಗಂಭೀರವಾದಂತ ಸ್ಥಿತಿಯಲ್ಲಿ ಇದ್ದವು. ಒಂದು ಕಟ್ಟಡ, ಅನೇಕ ಕಟ್ಟಡಗಳು ಶಿಥಿಲಗೊಂಡವು, ಬೀಳುವಂತ ಪರಿಸ್ಥಿತಿಗೆ ಬಂದವು. ಆದ್ರೆ ಕೆಲವರು ಅದನ್ನ ನೋಡಿ ಶಿಥಿಲಗೊಳಿಸಿದರು. ಆದ್ರೆ ಸಮಗ್ರವಾಗಿ, ಬಲವಾಗಿ, ಹೊಸದಾಗಿ ಕಟ್ಟುತ್ತಿದ್ದಂತ ಒಂದು ಕಟ್ಟಡದಲ್ಲಿ 6 ಅಂತಸ್ತಿನ ಮಹಡಿಯಲ್ಲಿ ಸುಮಾರು 20-22 ಜನರು ಒಳಗಡೆ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಇದಕ್ಕಿದ್ದಾಗೆ ಕ್ಷಣ ಮಾತ್ರದಲ್ಲಿ ಆ ಕಟ್ಟಡವು ಧರೆಗೆ ಉರುಳಿ ಬಿದ್ದಿತ್ತು. ಅದರ ಒಳಗಡೆ ಸಿಕ್ಕೊಂಡವರನ್ನ ತೆಗೆಯುವುದಕ್ಕೆ 7-8 ದಿನಗಳೇ ಆಯಿತು. ಅಷ್ಟೊತ್ತಿಗಾಗಲೇ ಸುಮಾರು ದೇಹಗಳು ಅಲ್ಲಿ ಹೂತು ಹೋಗಿದ್ದವು. ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತ ಘಟನೆಗೆ ಎಚ್ಚರವಿಲ್ಲದೆ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿರುವಂತ ಎಷ್ಟೋ ಆತ್ಮಗಳು ಹೂತು ಹೋದವು. ಈ ಕೊನೆ ಕಾಲದಲ್ಲಿ ದೇವರ ಸಭೆಯಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ಇಂತಹ ಘಟನೆಗಳನ್ನ ನಾವು ನೋಡುವಾಗ ಆತ್ಮಿಕವಾದಂತ ಎಚ್ಚರಿಕೆಯ ಜೀವಿತವನ್ನ ಪ್ರತಿಯೊಂದು ಕುಟುಂಬದಲ್ಲಿಯೂ ಕಾಳಜಿಯಿಂದ ತಮ್ಮ ಕುಟುಂಬದ ರಕ್ಷಣೆಗಾಗಿ ಸದಾಕಾಲವೂ ಚಿಂತಿಸುತ್ತಾ, ಯೋಚಿಸುತ್ತಾ ಎಚ್ಚರವಾಗಿರಬೇಕಾದದ್ದು ಅವಶ್ಯ ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನ ಬರೀತಾನೆ. 14ನೇ ಅಧ್ಯಾಯದಲ್ಲಿ, ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ,
ಬಲಹೀನರಿಗೆ ಆಧಾರವಾಗಿರ್ರಿ, ಎಲ್ಲರಲ್ಲಿಯೂ ದೀರ್ಘ ಶಾಂತಿಯಿಂದಿರ್ರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಯಾವುದಾದರೂ ಒಂದು ಸ್ಥಳದಲ್ಲಿ ಅಪಾಯಗಳು ಜರುಗುವಾಗ ಯಾರಿಗಾದರೂ ಆ ಅಪಾಯದಿಂದ ತಪ್ಪಿಸಿಕೊಳ್ಳಕ್ಕೆ ಓಡಿ ಬರಲು ಆಗಲಾರದಂತ ರೀತಿಯಲ್ಲಿ ಕೈ ಕಾಲು ಬಲಹೀನವಾಗಿದ್ದರೆ ಅವರು ಅಲ್ಲಿಂದ ಬರುವುದು ತಡವಾಗುವುದೆಂಬುದಾಗಿ ನಮಗೆ ಗೊತ್ತಿರುವುದಾದರೆ ಅಂಥವರಿಗಾಗಿ ಅಪಾಯಗಳು ನಡೆಯುವಂತಹ ಸ್ಥಳದಲ್ಲಿ ನಾವು ಸುಮ್ಮನೆ ನೋಡ್ಕೊಳ್ತಾ ಕೂತ್ಕೊಳ್ಳೋದಿಲ್ಲ, ಅಥವಾ ಅಂಥವರು ಇರುವಂತಹ ಸ್ಥಿತಿಗತಿಗಳಲ್ಲಿ ಅಂತ ಬಲಹೀನರಿಗಾಗಿ ವಿಶೇಷವಾದಂತಹ ಕಾಳಜಿಯನ್ನು, ಅವ್ರ ಮೇಲೆ ಒಂದು ದೃಷ್ಟಿಯನ್ನು ಇಡುವಂತವರಾಗಿದ್ದೇವೆ. ಕೆಲವು ಸಾರಿ ಅಂಗವಿಕಲರುಗಳು ಕುಟುಂಬಗಳಲ್ಲಿರುವಾಗ ಅವರಿಗಾಗಿಯೇ ಒಂದು ವಿಶೇಷವಾದಂತಹ ಕಾಳಜಿ. ಒಂದು ಕುಟುಂಬದಲ್ಲಿ ಯಾರಾದರೂ ಒಬ್ಬರು, ವಿಶೇಷವಾಗಿ ಎಲ್ಲರೂ ಅವ್ರಿಗೋಸ್ಕರ ಕಾಳಜಿ ವಹಿಸುವಂತವರಾಗಿದ್ದಾರೆ. ನೋಡುವಾಗ ಈ ಭೂಮಿ ಮೇಲೆ ಪ್ರತಿಯೊಬ್ಬರೂ ಸಹ ಬಲಹೀನರಾಗಿದ್ದೇವೆ. ಲೋಕದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಹೀಗಿರುವಾಗ ಆತ್ಮಿಕವಾದಂತ ಜ್ಞಾನದಲ್ಲಿ ದೇವರು ನಮ್ಮನ್ನ ಎಚ್ಚರಪಡಿಸಿ ನಮಗೆ ಒಂದು ವಿವೇಚನೆಯನ್ನು, ವಿವೇಕವನ್ನು, ದೇವರ ಭಯವನ್ನು, ಭಕ್ತಿಯನ್ನು, ದೇವರ ಪರಿಶುದ್ಧತೆಯಲ್ಲಿ ಪಾಲನ್ನು ಕೊಟ್ಟು ನಮ್ಮನ್ನು ಎಚ್ಚರವಾಗಿರಿಸುವಂತ ಜೀವಿತವನ್ನ ದೇವರು ನಮಗೆ ದಯಪಾಲಿಸಿರುವಾಗ ಕೇವಲ ನಮ್ಮೊಬ್ಬರ ವಿಷಯದಲ್ಲಿ ಕಾಳಜಿ ಉಳ್ಳವರಾಗಿದ್ದು, ಎಚ್ಚರವಾಗಿದ್ದು, ನಮ್ಮನ್ನ ನಾವು ಮಾತ್ರ ದೇವರ ಸನ್ನಿಧಾನದಲ್ಲಿ ಯೋಗ್ಯರನ್ನಾಗಿ ನಿಲ್ಲಿಸಿಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡುವಂತವರಾಗಿದ್ದೇವೆ. ಆದರೆ ಕ್ರಿಸ್ತನು ಪ್ರತಿಯೊಂದು ಕ್ರೈಸ್ತೆಯ ಜೀವಿತದಲ್ಲಿ, ಪ್ರತಿಯೊಂದು ಕ್ರೈಸ್ತ ಕುಟುಂಬದಲ್ಲಿ, ವಿಶೇಷವಾಗಿ ಆ ಕುಟುಂಬದಲ್ಲಿರುವಂತ ಎಲ್ಲರಿಗಾಗಿ ಚಿಂತಿಸುವಂತ ಜವಾಬ್ದಾರಿಕೆಯನ್ನ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ ಮತ್ತು ನಾವು ನಮ್ಮಿಂದ ಅದನ್ನ ಎದುರು ನೋಡುವಂತನಾಗಿದ್ದಾನೆ. ಕೆಲವು ಸಾರಿ ಮನುಷ್ಯನ ದೃಷ್ಟಿಯಲ್ಲಿ ಎರಡು ತೊಂದರೆಗಳಿವೆ. ಒಂದು ದೂರದೃಷ್ಟಿ, ಇನ್ನೊಂದು ಸಮೀಪ ದೃಷ್ಟಿ. ನಾವು ಪಕ್ಕದ ಮನೆಯವರ ಸಮಸ್ಯೆಗಳಿಗೆ ಹೆಚ್ಚು ಗಮನ ಹರಿಸ್ತೇವೆ, ಇನ್ಯಾರ್ದೋ ವಿಷಯದಲ್ಲಿ ಹೆಚ್ಚಾಗಿ ಕಾಳಜಿ ಉಳ್ಳವರಾಗಿರ್ತೇವೆ, ಬುದ್ಧಿ ಹೇಳ್ತೇವೆ, ತಿಳುವಳಿಕೆ ಹೇಳ್ತೇವೆ. ಅವ್ರಿಗೋಸ್ಕರ ನಾವು ಎಲ್ಲಾ ರೀತಿಯಾದಂತ ಒಂದು ಕಾಳಜಿ ಉಳ್ಳವರಾಗಿ ನಾವು ಇರ್ತೇವೆ. ಆದ್ರೆ ನಮ್ಮ ಕುಟುಂಬದಲ್ಲಿ ಕೆಲವು ಸಾರಿ ನಮ್ಮ ಜೊತೆಯಲ್ಲಿ ಬೇರೆಯವರ ಮನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ನಮ್ಮ ಮನೆಯಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಮನೆಯವರಲ್ಲಿಯೂ ಇದೆ ಎಂಬುದನ್ನ ನಾವು ಮರೆತು ಬಿಡ್ತೇವೆ. ನಮ್ಮಲ್ಲಿಯೂ ಅಂತ ಪರಿಸ್ಥಿತಿಗಳಿವೆ. ಅವರುಗಳನ್ನು ವಿಶೇಷವಾಗಿ ನಮ್ಮ ಗಮನಕ್ಕೆ ತೆಗೆದುಕೊಳ್ಬೇಕು, ಎಚ್ಚರಿಸಬೇಕು, ಅವರನ್ನ ದೇವರ ಸನ್ಮಾರ್ಗದಲ್ಲಿ ತರಬೇಕು ಎಂಬತಕ್ಕಂಥ ಒಂದು ಸಮೀಪ ದೃಷ್ಟಿ ನಮಗಿರುವುದಿಲ್ಲ. ದೇವರ ಮಕ್ಕಳು ಎರಡು ರೀತಿಯಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಎರಡು ಜವಾಬ್ದಾರಿಕೆಗಳಿವೆ. ದೂರದೃಷ್ಟಿನೂ ಇರಬೇಕು, ಸಮೀಪ ದೃಷ್ಟಿನೂ ಇರಬೇಕು. ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ಹೆಚ್ಚಿನ ಕಾಳಜಿ ಉಳ್ಳವರಾಗಿ ಇರಬೇಕಾಗ್ತದೆ. ಯಾಕಂತಂದ್ರೆ ಬಲಹೀನರು ಹೊರಗಡೆ ಮಾತ್ರ ಇಲ್ಲ, ನಮ್ಮಲ್ಲಿಯೂ ಇದ್ದಾರೆ, ಕುಟುಂಬದಲ್ಲಿಯೂ ಇದ್ದಾರೆ. ಅವರನ್ನು ನಾವು ಬಲಗೊಳಿಸಬೇಕಾಗಿದೆ, ಅವರನ್ನು ನಾವು ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾಗಿದೆ. ನಮ್ಮ ಕುಟುಂಬದ ಭಕ್ತಿಗಾಗಿ, ದೇವರ ದೈವಿಕ ಸಂಬಂಧಕ್ಕಾಗಿ, ದೇವರ ಜೊತೆಗಿನ ಒಡನಾಟಕ್ಕಾಗಿ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಸಿದ್ಧಪಡಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಎಲ್ಲ ಇರುವಾಗ ದೇವರನ್ನ ಮರೆಯುವಂಥದ್ದು ಬಹಳ ಸಹಜ. ಇವತ್ತು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ ಇರ್ತಕ್ಕಂಥವ್ರು
ನಿಶ್ಚಯವಾಗಿ ಬಹಳ ಗಂಭೀರವಾಗಿ ದೇವರ ಬಗ್ಗೆ ಯೋಚನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ ಮತ್ತು ದೇವರಿಗೆ ಮೊರೆ ಇಡ್ತಾರೆ. ಯಾರಿಗೆ ಕೊರತೆ ಇದೆ, ಸಮಸ್ಯೆ ಇದೆ, ಯಾರಲ್ಲಿ ತೊಂದರೆ ಇದೆ, ತಾಪತ್ರಯಗಳಿದೆ, ನೋವುಗಳನ್ನ, ದುಃಖಗಳನ್ನ, ಕಷ್ಟಗಳನ್ನ ಎದುರುತ್ತಾರೆ, ಅವರು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ, ದೇವರಿಗೆ ಭಯಭಕ್ತಿ ಸಲ್ಲಿಸ್ತಾರೆ, ಹಗಲು ರಾತ್ರಿ ಮೊರೆ ಇಡ್ತಾರೆ. ಆದ್ರೆ ಯಾರಿಗೆ ಎಲ್ಲವೂ ಅನುಕೂಲಕರವಾಗಿರ್ತದೋ ಅಂತವರ ಜೀವಿತದಲ್ಲಿ ದೈವಿಕ ಜ್ಞಾನಕ್ಕಾಗಲಿ, ಭಕ್ತಿ ವೃದ್ಧಿಗಾಗಲಿ ಅಥವಾ ದೇವರ ಸೇವೆಯ ಬಗ್ಗೆ ಕಾಳಜಿ ಆಗಲಿ ಬಹಳ ಕಡಿಮೆ ಇರ್ತದೆ. ಯಾಕಂತಂದ್ರೆ ಅವರ ಗಮನವೆಲ್ಲ ಇನ್ಯಾವುದೋ ಕಡೆ ಇರ್ತದೆ. ದೈವಿಕತ್ವದ ಬಗ್ಗೆ, ದೇವರ ಸೇವೆಯ ಬಗ್ಗೆ ಹಾಗೂ ಕುಟುಂಬದ ಆಧ್ಯಾತ್ಮಿಕವಾದ ಭವಿಷ್ಯದ ಬಗ್ಗೆ ಚಿಂತಿಸುವುದು ಬಹಳ ಕಡಿಮೆ. ಹೀಗಾಗಿ ಆಧ್ಯಾತ್ಮಿಕವಾದಂತ ವಿಷಯದಲ್ಲಿ ಆಲಸ್ಯ ಉಳ್ಳವರಾಗಿರ್ತಾರೆ. ಇಂಥ ಕುಟುಂಬಗಳಲ್ಲಿ ತಾನೇ ಕೊನೆಗೆ ಭಯಂಕರವಾದಂತ ದೇವರ ನಡುವಿನ ಸಂಬಂಧವನ್ನ ಅಗಲುವಂತ, ದೇವರ ಪ್ರೀತಿಯನ್ನ ಕಳೆದುಕೊಳ್ಳುವಂತ, ದೇವರ ರಾಜ್ಯದಿಂದ ದೂರ ಆಗುವಂತ ದೊಡ್ಡ ಅಪಾಯ, ಅಪಘಾತ ನಡೆದು ಹೋಗುವಂತದ್ದಾಗಿದೆ. ವಿಶೇಷವಾಗಿ ದೇವರು ನಮಗೆ ಯಾವ ಚಿಂತೆಯನ್ನು ಬರಗೊಳಿಸದೆ, ಯಾವ ಕಾಯಿಲೆ ಕಷ್ಟಗಳು ಇರದೆ, ಯಾವ ನೋವುಗಳು ನಮಗೆ ಕಾಣಿಸದೆ, ನಾವು ನಿಶ್ಚಿಂತೆಯಿಂದ ಬದುಕುತ್ತಿರುವಂತ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ಈ ಅವಕಾಶಕ್ಕೆ ಕಾರಣನಾದಂತ ಮತ್ತು ನಮಗಾಗಿ ಚಿಂತಿಸುತ್ತಾ ಎಲ್ಲಾ ವಿಷಯದಲ್ಲೂ ನಮ್ಮನ್ನು ಸಂಪೂರ್ಣವಾಗಿ ತನ್ನ ರೆಕ್ಕೆಯ ಮರೆಯಲ್ಲಿ ಪೋಷಿಸುತ್ತಾ ನಮ್ಮ ಹಿತವನ್ನು ಬಯಸುವಂತ ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡುವಂತ ಕಾಳಜಿಯುಳ್ಳ ಒಂದು ಎಚ್ಚರಿಕೆಯ ಜೀವಿತ ಕ್ರೈಸ್ತಿಯ ಕುಟುಂಬದಲ್ಲಿ ಎಲ್ಲಾ ಸಮಯದಲ್ಲಿಯೂ ಇರಬೇಕಾಗಿದೆ. ಕೇವಲ ಕಷ್ಟಗಳು, ಸಂಕಟಗಳು, ಶೋಧನೆಗಳು ಬಂದಾಗ ಮಾತ್ರ ದೇವರ ಸನ್ನಿಧಾನಕ್ಕೆ ಓಡಿ ಬರುವುದು, ಹೆಚ್ಚಾಗಿ ಪ್ರಾರ್ಥಿಸುವುದು, ವಾಕ್ಯವನ್ನು ಓದುವುದು, ದೇವರ ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸುವುದು, ಇದು ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತದ್ದಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಇರಬೇಕಾಗಿದೆ. ಆದರೆ ದೇವರನ್ನ ಅರಿತಂತ ದೇವರ ಮಕ್ಕಳು, ಕ್ರಿಸ್ತನ ಪ್ರೀತಿಗೆ ಒಳಗಾದಂತ ದೇವರ ಮಕ್ಕಳು, ದೇವರ ವಾಕ್ಯದಲ್ಲಿ ಬೆಳೆದಂತ ದೇವ ಜನರು ವಿಶೇಷವಾದಂತ ಒಂದು ಎಚ್ಚರಿಕೆಯನ್ನ ಆಧ್ಯಾತ್ಮಿಕವಾಗಿ ವಹಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಅನೇಕ ಸಾರಿ ತಾಯಿ ಮಕ್ಕಳನ್ನ ಶಾಲೆಗೆ ಕಳಿಸುವಾಗ, ಶಾಲೆಗೆ ಹೋಗುವಂತಹ ಸಮಯದಲ್ಲಿ ಅವರ ಎಲ್ಲ ಅವಶ್ಯಕತೆಗಳನ್ನ ಒಂದು ಸಾರಿ ಪರೀಕ್ಷೆ ಮಾಡ್ತಾರೆ. ಪುಸ್ತಕ, ಪೆನ್ಸಿಲು, ರಬ್ಬರು, ಬೇಕಾದಂತ ವ್ಯವಸ್ಥೆ, ಊಟ, ಜೊತೆಗೆ ನೀರು, ಆಮೇಲೆ ಒಂದು ಸಣ್ಣ ಖರ್ಚಿಪ್ಪು, ಮಕ್ಕಳಿಗೆ ಬೇಕಾದದ್ದು ಏನ್ ಬೇಕು ಅದನ್ನೆಲ್ಲವನ್ನ ಸವರಿಸಿ ಒಂದು ಸಾರಿ ಅವ್ರ ಬ್ಯಾಗ್ ಅನ್ನ ಹುಡುಕಿ ಯಾವುದು ಕೊರತೆ ಇಲ್ಲದ ಹಾಗೆ ಅವ್ರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆನ ಮಾಡ್ತಾರೆ. ಒಂದು ವೇಳೆ ಬಲಹೀನರಿದ್ದರೆ ಅವರಿಗೆ ಅನೇಕ ಸಾರಿ ಅವರು ಯಾವ ವಿಷಯದಲ್ಲಿ ಮರಿತಾರೆ, ಯಾವ ವಿಷಯದಲ್ಲಿ ಅವರು ಯೋಗ್ಯರಾಗಿರೋದಿಲ್ಲ, ಅವುಗಳ ವಿಚಾರವಾಗಿ ಎಚ್ಚರ ವಹಿಸ್ತಾರೆ, ಅವ್ರ ಬುದ್ಧಿ ಹೇಳ್ತಾರೆ, ಮನವರಿಕೆ ಮಾಡ್ಕೊಳ್ತಾರೆ. ಹೋಗುವಾಗ ಬಾರಿ ಮತ್ತೆ ಮತ್ತೆ ನೀನು ಊಟ ಮಾಡಿದ್ಮೇಲೆ ನೀರು ಕುಡಿಬೇಕು, ಊಟ ಮಾಡಿದ್ಮೇಲೆ ನೀರು ಕುಡಿಬೇಕು. ಕೆಲವು ಸಾರಿ ಮಕ್ಕಳಿಗೆ ಹೇಳ್ತಾರೆ, ಇರೋದನ್ನೆಲ್ಲ ಕೊಟ್ಟರನ್ನೆಲ್ಲ ಊಟ ಮಾಡ್ಬೇಕು, ಬರೀ ಆಟನೇ ಆಡಬಾರ್ದು, ಅಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕು. ಹೀಗೆ ಯಾವ ವಿಷಯದಲ್ಲಿ ತಮ್ಮ ಮಕ್ಕಳು ಅಶಕ್ತರಾಗಿರ್ತಾರೆ ಆ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಿ ಆ ವಿಷಯದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದರಲ್ಲಿ ಅವರು ಎಚ್ಚರವಾಗಿರುವಂತೆ ಕಾಳಜಿ ವಹಿಸಿ ಅವರ ಮೇಲೆ ಆ ಒಂದು ಪ್ರಭಾವವನ್ನು ಬೀರ್ತಾರೆ. ಇದು ಮಕ್ಕಳ ಭವಿಷ್ಯಕ್ಕೆ, ಮಕ್ಕಳ ಜೀವಿತದ ಮೇಲೆ ಇರುವಂತ ಒಂದು ಕಾಳಜಿ.
ಯೆಹೋಶುವನು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳುವಾಗ ಆತನಲ್ಲಿ ಒಂದು ದೃಢತೆ ಇತ್ತು. ಲೋಕದ ಮುಂದೆ, ಇಸ್ರೇಲ್ ಜನಾಂಗದ ಮುಂದೆ ಸಾಕ್ಷಿ ಕೊಡ್ತಾನೆ. ದೇವರ ವಿಷಯದಲ್ಲಿ ಆಶೀರ್ವಾದವನ್ನು, ಶಾಪವನ್ನು ಮುಂದೆ ಇಟ್ಟಿದ್ದಾನೆ. ಇದರಲ್ಲಿ ಯಾವುದನ್ನು ಆರಿಸ್ಕೋಬೇಕು? ನಾನು ನನ್ನ ಕುಟುಂಬ ದೇವರನ್ನು ಆರಿಸ್ಕೊಂಡಿದ್ದೀನಿ, ಸತ್ಯ ದೇವರನ್ನು ಆರಿಸ್ಕೊಂಡಿದ್ದೀನಿ. ಈಗ ನಿಮ್ಮ ಮುಂದೆ ಇರುವಂತ ಪಾಲು ಆರಿಸುವಿಕೆ, ನೀವು ಯಾರನ್ನ ಆರಿಸ್ಕೋಬೇಕು ಅದು ನಿಮಗೆ ಬಿಟ್ಟದ್ದು. ಬಟ್ ನಾನು ನಿಮಗೆ ಸಾಕ್ಷಿ ಕೊಡ್ತೇನೆ, ನಾನು ಆರಿಸ್ಕೊಂಡಿರೋದು ಯೆಹೋವ ದೇವರನ್ನ. ನಾನು ಮಾತ್ರ ಅಲ್ಲ, ನಾನು ನನ್ನ ಕುಟುಂಬದವರೆಲ್ಲರೂ. ದೇವರ ಮಾತುಗಳನ್ನು ನಿಜವಾಗಿಯೂ ಪ್ರತಿಯೊಂದು ಕುಟುಂಬದಲ್ಲಿಯೂ, ಪ್ರತಿಯೊಬ್ಬ ತಂದೆ ತಾಯಿಗಳು, ಜವಾಬ್ದಾರಿಗಳಂತ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿಯೂ ಅಪೇಕ್ಷಿಸುವಂತವನಾಗಿದ್ದಾನೆ, ಎದುರು ನೋಡುವಂತವನಾಗಿದ್ದಾನೆ. ತಂದೆಯಾದ ದೇವರು ಪರಲೋಕದಲ್ಲಿ ತನ್ನ ಜನರನ್ನು ಒಟ್ಟಾಗಿ ಕೂಡಿಸುವಾಗ ಅಲ್ಲಿ ಒಬ್ಬರನ್ನೊಬ್ಬರು ಕಳ್ಕೊಂಡವರಾಗಿ, ಒಬ್ಬರಿಂದ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರುಗಳಿಂದ ದೂರವಾಗಿ ನಿರಂತರವಾಗಿ ಸಂತೋಷದಿಂದ ಇರುವಂತ ಸ್ಥಿತಿಗತಿಗಳನ್ನ ಕಳೆದುಕೊಳ್ಳೋದನ್ನ ದೇವರು ಯಾವುದೇ ಸಮಯದಲ್ಲಿ ಅಪೇಕ್ಷೆ ಪಡುವುದಿಲ್ಲ. ಹೇಗೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕದ ಮೇಲೆ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವರನ್ನೆಲ್ಲ ಪ್ರೀತಿಸಿದನು, ಅವರೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. ಈ ಮಾನವ ಕುಲಕ್ಕಾಗಿ ಕಾಳಜಿಯಿಂದ ಈ ಮಾನವ ಕುಲವನ್ನೇ ರಕ್ಷಿಸಲು ತನ್ನ ಪ್ರಾಣವನ್ನು ಈಡುಕೊಟ್ಟನು. ಹಾಗೆ ಕುಟುಂಬದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿ, ಜವಾಬ್ದಾರಿಕೆ ಉಳ್ಳ ವ್ಯಕ್ತಿ ಕುಟುಂಬದ ರಕ್ಷಣೆಗಾಗಿ ಎಲ್ಲಾ ವಿಷಯದಲ್ಲಿಯೂ ಎಚ್ಚರವಾಗಿರಬೇಕಾಗ್ತದೆ. ನಮ್ಮ ಪ್ರೀತಿ ನಮ್ಮ ಕುಟುಂಬವನ್ನು ರಕ್ಷಿಸಲು ಬೇಕಾದಂತ ಸಾಮರ್ಥ್ಯವನ್ನು ಹೊಂದಿರಬೇಕಾಗಿದೆ. ಅಂತ ಒಂದು ಹೋರಾಟದ ಜೀವಿತವನ್ನ ಕ್ರೈಸ್ತ ಜೀವಿತದಲ್ಲಿ ಜವಾಬ್ದಾರಿಕೆ ಹೊತ್ತಂತ ಹಿರಿಯರಾದಂತ ಹಾಗೂ ಕುಟುಂಬದಲ್ಲಿ ಹೆಚ್ಚು ಬೆಲೆ ಬಾಳುವಂತ ಜನರನ್ನ ದೇವರಿಟ್ಟಿದ್ದಾನೆ. ಅವರು ಆ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಆ ಕೆಲಸದಲ್ಲಿ ಅವರು ಕಿಂಚಿತ್ತು ಮೈ ಮರೆತರೆ ದೊಡ್ಡ ನಷ್ಟವೇ ನಡೆದು ಹೋಗುವಂಥದ್ದಾಗಿದೆ, ನಡೆಯುವಂಥದ್ದಾಗಿದೆ. ಇದು ನಿಶ್ಚಯ. ಇದನ್ನೇ ತಾನೇ ದೇವರು ಎಲ್ಲಾ ವಿಷಯದಲ್ಲಿಯೂ ಕ್ರೈಸ್ತಿಯ ಜೀವಿತದಲ್ಲಿ ತನ್ನ ಮಕ್ಕಳಿಗೆ ಎಚ್ಚರವಾಗಿ ತಿಳಿಸುವುದಕ್ಕೆ ಇಷ್ಟಪಡುವಂತವನಾಗಿದ್ದಾನೆ ಮತ್ತು ನಮ್ಮನ್ನು ಎಚ್ಚರಪಡಿಸುವಂತವನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಈ ಸಮಯದಲ್ಲಿ ಲೋಕದ ಕಾರ್ಯಗಳಲ್ಲಿ ಜನರು ಮೈ ಮರೆಯುವುದು ನಿಶ್ಚಯ. ನೋಹನ ಕಾಲದಲ್ಲಿ, ಲೋಟನ ಕಾಲದಲ್ಲಿ ಇದ್ದಂತೆ ಅಂತ್ಯದ ದಿನಗಳಲ್ಲಿ ನಡೆಯುತ್ತವೆ. ಕೇವಲ ನಾವು ಓದಿದಾಗ ಆವತ್ತೇನೋ ನಡೀತು, ನಡೆದು ಹೋಯಿತು, ಇನ್ಯಾರೋ ಆ ರೀತಿ ಇರ್ತಾರೆ ಅಂತ ಹೇಳಿ ನಮ್ಮಷ್ಟಕ್ಕೆ ನಾವು ಆಗ್ಬಿಡ್ತೇವೆ. ಆದ್ರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಅಂತ ಒಂದು ದೇವರ ಭಯಭಕ್ತಿ ಉಳ್ಳ ಆ ಶಕ್ತಿಯನ್ನ ಕಳ್ಕೊಂಡಿರುವಂತ ಆತ್ಮಗಳು, ಮಕ್ಕಳು, ನಮ್ಮ ಸಂಬಂಧಿಕರು, ನಮ್ಮ ಮನೆಯವರು ನಮ್ಮ ಜೊತೆಲಿ ಇದ್ದಾರೆ ಎಂಬುದನ್ನ ನಾವು ಮರೆತು ಬಿಡ್ತೇವೆ. ಅವರ ವಿಷಯದಲ್ಲಿ ಯಾವುದೇ ಗಮನವನ್ನ ಹರಿಸದೆ ನಮ್ಮಷ್ಟಕ್ಕೆ ನಾವು ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೇವೆ. ಇದು ನಂತರ ಅಪಾಯ, ಅಪಘಾತ, ತೊಂದರೆ, ಸಮಸ್ಯೆಗಳು ಬಂದಾಗ ಪಶ್ಚಾತ್ತಾಪ ಪಡುವುದಕ್ಕೆ ನಮ್ಮನ್ನು ನಡೆಸ್ತದೆ. ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲ ಇರೋದಿಲ್ಲ. ಅಪಾಯಗಳು ಸಂಭವಿಸಿದ ಮೇಲೆ ಆಗಬೇಕಾದಂತ ನೋವುಗಳನ್ನು ಅನುಭವಿಸಬೇಕಾಗ್ತದೆ, ದುಃಖಗಳನ್ನ, ಸಂಕಟಗಳನ್ನ ಎದುರಿಸಬೇಕಾಗ್ತದೆ. ಅದು ವಾಸ್ತವ. ಆದ್ರೆ ದೇವರಿಗೆ ಅದು ಬೇಕಾಗಿಲ್ಲ. ತನ್ನ ಮಕ್ಕಳನ್ನ ಕಳೆದುಕೊಳ್ಳುವುದು ದೇವರಿಗೆ ಬೇಕಾಗಿಲ್ಲ. ಕುಟುಂಬವಾಗಿ ತಂದೆ ತಾಯಿಗಳಿಗೆ ದೇವರು ಜವಾಬ್ದಾರಿಯುತವಾಗಿ ಕೊಟ್ಟಿರುವಂತ ಒಂದು ಕುಟುಂಬದ ಎಲ್ಲಾ ಸದಸ್ಯರನ್ನ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟವರಾಗಿ ದೇವರ ರಾಜ್ಯದಲ್ಲಿ ಕುಟುಂಬವಾಗಿ, ಹೇಗೆ ಇಸ್ರಾಯೇಲರು ಕುಟುಂಬವಾಗಿ ಡೇರೆಗಳನ್ನು ಹಾಕಿಕೊಂಡು
ಮೋಸೆಯನ್ನ ಹಿಂಬಾಲಿಸಿದ್ರು, ಯೆಹೋಶುವನನ್ನ ಹಿಂಬಾಲಿಸಿದ್ರು. ಇಸ್ರೇಲ್ ದೇಶದಲ್ಲಿ ಬಂದು ಡೇರೆಯನ್ನು ಹಾಕಿಕೊಂಡು ತಮ್ಮ ತಮ್ಮ ನಿವಾಸಗಳನ್ನ ಮಾಡಿಕೊಂಡು ಅಲ್ಲಿ ಸಮೃದ್ಧಿಯಾಗಿ ಅಭಿವೃದ್ಧಿ ಹೊಂದಿದರು. ಅದೇ ರೀತಿಯಲ್ಲಿ ಪರಲೋಕ ರಾಜ್ಯದಲ್ಲಿಯೂ ತನ್ನನ್ನು ಪ್ರೀತಿಸುವಂತಹ ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲರೂ ತನ್ನ ಪ್ರೀತಿಯನ್ನ ಸಮೃದ್ಧಿಯಾಗಿ ಅನುಭವಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ಅದನ್ನೇ ಪೌಲನು ಇಲ್ಲಿ ನಮಗೆ ತಿಳಿಸುವಂತನಾಗಿದ್ದಾನೆ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ನಮ್ಮ ಮನೇಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಅಂಥದ್ದು ಇರ್ತದೆ, ನಾವು ಅದನ್ನ ಯೋಚನೆನೇ ಮಾಡೋದಿಲ್ಲ, ಅದ್ರ ಬಗ್ಗೆ ಯಾವ ಕಾಳಜಿನೂ ವಹಿಸೋದಿಲ್ಲ. ಅನ್ಯಾಯ ಅಕ್ರಮ ನಡೆಯುವಂಥದ್ದನ್ನ ಕಣ್ಣಾರೆ ನೋಡ್ತಿರ್ತೀವಿ, ಕಣ್ಮುಚ್ಕೊಂಡು ಕೂತ್ಕೊಳ್ತೀವಿ. ಆದ್ರೆ ಇದರಿಂದ ಆಧ್ಯಾತ್ಮಿಕವಾದಂತಹ ಜೀವಿತಕ್ಕೆ ಧಕ್ಕೆ ಆಗ್ತದೆ. ಅವರ ದೇವರ ಮೇಲಣ ಪ್ರೀತಿಯಲ್ಲಿ ಅವರಿಗೆ ಮುಂದೆ ಒಂದಲ್ಲ ಒಂದು ದಿವಸ ಇದು ಅವರ ಆತ್ಮಕ್ಕೆ ನಷ್ಟವನ್ನ ತರ್ತದೆ, ಅಥವಾ ಅವರು ದೇವರ ರಾಜ್ಯದಿಂದ ಕಳೆದು ಹೋಗುವಂತ ಅವಕಾಶಗಳಿವೆ. ದೇವರು ಇಂಥ ಪರಿಸ್ಥಿತಿಗಳನ್ನ ಇಷ್ಟಪಡೋದಿಲ್ಲ, ಮೆಚ್ಚೋದಿಲ್ಲ. ಇದಕ್ಕಾಗಿ ಇಂಥ ಕೆಟ್ಟ ಸ್ವಭಾವ ಗುಣಗಳನ್ನ ಅವರಿಂದ ತೆಗೆಯುವಂತ, ತಿದ್ದುವಂತ, ಸರಿಪಡಿಸುವಂತ, ವಾಸ್ತವವನ್ನು ಅರ್ಥ ಮಾಡಿಕೊಡುವಂತ ದೇವರ ಪರಿಶುದ್ಧವಾದ ಪ್ರೀತಿಯನ್ನ ಅಭ್ಯಾಸ ಮಾಡುವುದಕ್ಕೆ ಬೇಕಾದಂತ ದೈವಿಕ ಜ್ಞಾನವನ್ನ ತುಂಬುವಂತ ಬುದ್ಧಿಮಾತುಗಳನ್ನ, ಎಚ್ಚರಿಕೆಯ ಜೀವಿತವನ್ನ ತಿಳಿಸುವುದರಲ್ಲಿ ಕಾಳಜಿ ವಹಿಸುವುದನ್ನ ದೇವರ ಮಕ್ಕಳಾದ ನಾವು ನಿಶ್ಚಯವಾಗಿ ನೋಡಿಕೊಳ್ಳಬೇಕಾಗ್ತದೆ. ಮನಗುಂದಿದವರನ್ನು ಧೈರ್ಯಪಡಿಸಿರಿ. ಗೊತ್ತಿರೋದಿಲ್ಲ, ಲೋಕದ ವ್ಯವಹಾರಗಳಲ್ಲಿ ಹೊರಗಡೆ ಹೋಗ್ತಕ್ಕಂಥ ನಮ್ಮವರಿಗೆ ಅಲ್ಲಿ ನಡೆತಕ್ಕಂಥ ಘಟನೆಗಳು, ಸಂಬಂಧಗಳಲ್ಲಿ ಆಗ್ತಕ್ಕಂಥ ಯಾವುದೇ ರೀತಿಯಾದಂಥ ವೈಪರೀತವಾದಂಥ ಕಾರ್ಯಗಳು, ನೋವುಗಳು, ಸಮಸ್ಯೆಗಳು ನಮಗೆ ಗೊತ್ತಿರೋದಿಲ್ಲ. ಆದ್ರೆ ಅವ್ರ ಮನೆಗೆ ಬಂದಾಗ ಮೌನವಾಗಿರ್ತಾರೆ, ಖಿನ್ನವಾಗಿರ್ತಾರೆ, ಕೋಪದಿಂದ ಸಿಡುಕೊಳ್ತಿರ್ತಾರೆ, ಅಸಮಾಧಾನದಿಂದ ಇರ್ತಾರೆ. ಇವುಗಳೆಲ್ಲ ನಮ್ಮ ಕಣ್ಣಿಗೆ ಬೀಳ್ತವೆ. ಅಯ್ಯೋ ಏನೋ ಬಿಡು, ದಿನ ಅವ್ರ ಪಾಡ್ಗೆ ಅವ್ರು ಇರ್ತದೆ, ಏನೋ ಸರಿ ಇರ್ತದೆ. ಇಲ್ಲ, ಒಂದು ದಿವಸ ಇದಕ್ಕಿದ್ದ ಹಾಗೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿರ್ತದೆ. ಅವರ ವರ್ತನೆಗಳನ್ನ ಗಮನಿಸಿ ಅವರಲ್ಲಾಗುವಂತ ಬದಲಾವಣೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಕಾರಣವನ್ನ ಹುಡುಕಿ ಆ ಸಮಸ್ಯೆ ಏನೆಂದು ಅರ್ಥ ಮಾಡಿಕೊಂಡು ಆ ಸಮಸ್ಯೆಯನ್ನ ಪರಿಹರಿಸುವಂತ ಪ್ರಯತ್ನವನ್ನ ಕುಟುಂಬದಲ್ಲಿರ್ತಕ್ಕಂಥ ಜವಾಬ್ದಾರಿಕೆ ಉಳ್ಳ ವ್ಯಕ್ತಿಗಳು ಮಾಡಲೇಬೇಕಾಗಿದೆ. ಯಾರು ಆತ್ಮಿಕವಾದಂತ ವಿಷಯಗಳಲ್ಲಿ ಎಚ್ಚರವಾಗಿರ್ತಾರೋ, ಯಾರು ದೇವರ ರಾಜ್ಯದ ಕುರಿತಾಗಿ ಕಾಳಜಿಯುಳ್ಳವರಾಗಿರ್ತಾರೋ, ಯಾರು ದೇವರ ಆತ್ಮಿಕವಾದಂತ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ ಅಂತವರ ಕಣ್ಣಿಗೆ ಇವುಗಳೆಲ್ಲ ನಿಖರವಾಗಿ ಕಾಣ್ತವೆ, ಗೋಚರವಾಗ್ತದೆ. ಅಂತವರು ತಕ್ಷಣವೇ ಅವುಗಳ ಬಗ್ಗೆ ಎಚ್ಚರ ವಹಿಸ್ತಾರೆ, ಅದರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಸಾಧ್ಯವಾದಷ್ಟು ಹತ್ತಿರದಲ್ಲಿದ್ದುಕೊಂಡು ಆ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಹೆಚ್ಚಿನ ಪ್ರಯಾಸ ಪಡ್ತಾರೆ. ಇದು ಆತ್ಮಿಕವಾದಂತಹ ಸುಸ್ಥಿತಿಯಲ್ಲಿರುವಂತ ಒಬ್ಬ ಜವಾಬ್ದಾರಿಕೆ ಉಳ್ಳಂತ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಕಾಣಬಹುದಾಗಿದೆ. ಅದನ್ನೇ ಪೌಲನು ಈ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ಸಭೆಯಲ್ಲಿ ದೇವರ ಮಕ್ಕಳಿಗೆ ಈ ಮಾತುಗಳನ್ನು ತಿಳಿಸುವಂತನಾಗಿದ್ದಾರೆ. ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರು. ಬಲಹೀನರು ನಾವೇನು ಮಾಡಕ್ಕಾಗೋದಿಲ್ಲ, ಹೊರಗೆ ಹಾಕಕ್ಕಾಗೋದಿಲ್ಲ, ನುಂಗಲಾರದ ತುತ್ತು, ಅವ್ರು ಬಿಡಕ್ಕೂ ಆಗೋದಿಲ್ಲ, ಬಿಟ್ಟಿರೋಕ್ಕೂ ಆಗೋದಿಲ್ಲ. ಅವ್ರಿಗೋಸ್ಕರ ನಮ್ಮ ಸಮಯ, ನಮ್ಮ ಸಂಪಾದನೆ, ನಮ್ಮ ಎಲ್ಲ ವ್ಯಕ್ತಿತ್ವವನ್ನೇ ನಾವು ದಾರಿ ಎರೆಯಬೇಕಾಗ್ತದೆ. ಸದಾಕಾಲ ಅವರ ಬಗ್ಗೆ ಕಾಳಜಿ, ಚಿಂತೆ ನಮ್ಗಿರ್ಬೇಕಾಗ್ತದೆ. ನಾವು ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ಅವರ ಸುರಕ್ಷತೆಗಾಗಿ ನಾವು ಪೂರ್ವ ವಿವೇಕದಿಂದ ನಡ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಯಾವುದೇ ವಿಷಯದಲ್ಲಿ ನಾವು ಆಲಸ್ಯರಾದ್ರೆ, ಬೈ ಮರೆತರೆ, ಬಲಹೀನರಿಗಂತೂ ಅಪಾಯ ನಿಶ್ಚಯ. ಆದುದರಿಂದ ನಮ್ಮ ಮನೆಯಲ್ಲಿರುವಂತ ಈ 3 ಕಾರ್ಯಗಳನ್ನ
ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಈ 3 ವಿಷಯಗಳನ್ನ ಜವಾಬ್ದಾರಿಯುತವಾದಂತ ತಂದೆ ತಾಯಿಗಳು, ಕುಟುಂಬದವರು ಎಚ್ಚರಿಕೆ ವಹಿಸಿ ಈ ಸಮಸ್ಯೆಗಳನ್ನ ಪರಿಹರಿಸಲು ಹೆಚ್ಚಿನ ಆಸಕ್ತಿಯುಳ್ಳವರಾಗಿ, ಕಾಳಜಿಯುಳ್ಳವರಾಗಿ, ಕುಟುಂಬದ ಹಿತಕ್ಕಾಗಿ ಕಾರ್ಯ ಮಾಡಬೇಕಾಗಿದೆ. ನಮಗಿರುವಂತ ಕೊನೆಯ ಕಾಲದ ಬಹಳ ದೊಡ್ಡ ಪ್ರಾಮುಖ್ಯವಾದಂತ ಶ್ರೇಷ್ಠವಾದಂತ ಒಂದು ಆತ್ಮಿಕವಾದಂತ ಜವಾಬ್ದಾರಿ ಪ್ರತಿಯೊಂದು ಕುಟುಂಬದಲ್ಲಿಯೂ ತಂದೆ ತಾಯಿಗಳಿಗೆ, ಹಿರಿಯರಿಗೆ ದೇವರು ಕೊಟ್ಟುವಂತ ಈ ಉನ್ನತವಾದಂತ ಜವಾಬ್ದಾರಿ ಆಗಿದೆ. ಇದನ್ನ ತಾನೇ ನಾವು ಈ ಕೊನೆ ಕಾಲದಲ್ಲಿ ಹೆಚ್ಚಿನ ಕಾಳಜಿಯುಳ್ಳವರಾಗಿ ಮಾಡಬೇಕಾಗಿದೆ. ಅನೇಕರಿಗೆ ಖುಷಿ ಪಡ್ತಾರೆ, ದುಡ್ಡು ಬರ್ತದೆ, ಮನೆ ಕಟ್ತಾ ಇದ್ದೀವಿ, ಹೊಸ ಹೊಸ ಸಾಮಾನುಗಳು ಬರ್ತದೆ, ಖುಷಿ ಪಡ್ತೇವೆ, ಸಂತೋಷ ಪಡ್ತೇವೆ. ಅದರಲ್ಲಿ ನಾವು ಕಳೆದು ಹೋಗ್ಬಿಡ್ತೇವೆ. ಅಂದ್ರೆ ಆತ್ಮಿಕವಾದಂತ ಜೀವಿತದಲ್ಲಿ, ದೇವರ ಮೇಲನ ಪ್ರೀತಿಯಲ್ಲಿ, ದೇವರ ಭಯಭಕ್ತಿಯಲ್ಲಿ, ದೇವರ ಪರಿಶುದ್ಧವಾದಂತ ಮಾರ್ಗಗಳನ್ನ ಅನುಸರಿಸುವುದರಲ್ಲಿ ಎಲ್ಲಿ ಎಡುತ್ತಿದ್ದೇವೆ, ಎಲ್ಲಿ ಮಕ್ಕಳು ಎಡುತ್ತಿದ್ದಾರೆ, ಎಲ್ಲಿ ಕುಟುಂಬದ ಸದಸ್ಯರಲ್ಲಿ ಯಾರ ಜೀವಿತದಲ್ಲಿ ಅಂತ ಒಂದು ಕೊರತೆ ಇದೆ, ಅದರ ಬಗ್ಗೆ ಮಲ್ಕೊಂಡು ಚಿಂತಿಸಿ ಅದನ್ನ ಗಮನ ಹರಿಸಿ ಒಂದು ವೇಳೆ ಅಂಥದ್ದು ಗೊತ್ತಾದರೆ ತಕ್ಷಣವೇ ಎದ್ದು ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದಾಗಲಿ, ತಕ್ಷಣವೇ ಅವರನ್ನು ಸಂಧಿಸುವುದರಾಗಲಿ, ಅವರ ಬಗ್ಗೆ ಹೋಗಿ ಕಾಳಜಿ ವಹಿಸಿ ನಮ್ಮ ಸಮಯವನ್ನು ಅವರಿಗೆ ಕೊಟ್ಟು ಅವರನ್ನ ಸಂತೈಸುವುದಾಗಲಿ, ಬಲಪಡಿಸುವುದರಾಗಲಿ, ತಿಳುವಳಿಕೆ ಹೇಳುವುದರಾಗಲಿ, ಅವರಿಗೆ ಸಲಹೆಗಳನ್ನು ಕೊಡುವುದಾಗಲಿ, ಅವರನ್ನ ಎಲ್ಲಾ ವಿಷಯದಲ್ಲಿ ಪ್ರಬೋಧಿಸಿ ತಮ್ಮ ಜೊತೆಯಲ್ಲಿ ದೇವರ ಭಯಭಕ್ತಿಯಲ್ಲಿ ನಡೆಸುವಂತ ಒಂದು ಪ್ರಯತ್ನವನ್ನ ಮಾಡುವಂತದ್ದಾಗಲಿ ಮಾಡ್ಬೇಕಾಗ್ತದೆ. ಆ ಕಾಳಜಿ ನಮ್ಮಲ್ಲಿ ಇಲ್ಲದೆ ಹೋದರೆ ಕೆಲವು ಸಾರಿ ನಮ್ಮ ಜೊತೆಯಲ್ಲಿರುವವರ ನಿಮಿತ್ತ ನಾವು ಕೂಡ ಅಪಾಯಕ್ಕೆ ಗುರಿ ಆಗ್ತೇವೆ. ಅವರು ಮಾಡುವ ತಪ್ಪಿನಿಂದ ನಮಗೂ ಕೂಡ ದುರಂತಗಳು ನಡೆದು ಹೋಗ್ತವೆ. ಅಂತಹ ಒಂದು ಘಟನೆಗಳು ಎಷ್ಟೋ ಕುಟುಂಬಗಳಲ್ಲಿ ಈಗಾಗಲೇ ಆಗಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಅದಕ್ಕಾಗಿಯೇ ಯೋಬನು ಆತನು ಆ ಸಮಯದಲ್ಲಿ ಲೋಕದಲ್ಲಿ ಇದ್ದವರೆಲ್ಲರಿಗಿಂತ ಶ್ರೀಮಂತನಾಗಿದ್ದ. ಆತನಿಗೆ ಯಾವ ಕೊರತೆ ಇಲ್ಲ. ಮುಂದೆ ಆತನಿಗೆ ಪರೀಕ್ಷೆ ಆಗ್ತದೆ, ಆ ವಿಚಾರ ಬೇರೆ. ಆದರೆ ಆತನು ತನ್ನ ಕುಟುಂಬದ ವಿಷಯವಾಗಿ ಎಷ್ಟು ಕಾಳಜಿ ಉಳ್ಳವನಾಗಿದ್ದನು ಎಂಬುದನ್ನ ಯೋಬನು ಬರೆದಂತ ಪುಸ್ತಕ 1ನೇ ಅಧ್ಯಾಯ 1ರಿಂದ 5 ವಚನಗಳಲ್ಲಿ ನಾವು ನೋಡಬಹುದಾಗಿದೆ. ಯೋಬನು ಬರೆದಂತ ಪುಸ್ತಕ 1ನೇ ಅಧ್ಯಾಯ 1ರಿಂದ 5 ವಚನಗಳಲ್ಲಿ, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಅವನು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳಿಸುತ್ತಿದ್ದರು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನ ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಸಕಲ ಧನೈಶ್ವರ್ಯಗಳಿಂದ ತುಂಬಿದಂತ ಯೋಬನು ಇಂಥ ಒಂದು ಆಲೋಚನೆಯನ್ನ ಮಾಡದೆ ಜೀವಿಸಬಹುದಾಗಿತ್ತು. ಆದ್ರೆ ಅವನು ಲೋಕದ ಕಾರ್ಯಗಳಲ್ಲಿ ಎಲ್ಲಾ ಸಮೃದ್ಧಿ ಇರುವಾಗ ಅವುಗಳ ಬಗ್ಗೆ ಯಾವುದೇ ಚಿಂತೆ ಆತನನ್ನ ಬಾಧಿಸದೇ ಇರುವಂತ ಸಮಯದಲ್ಲಿ ಆತನು ತನಗಿದ್ದಂತ ಅತಿ ಪ್ರಾಮುಖ್ಯವಾದಂತ ಮಹತ್ವವುಳ್ಳ ಕಾಳಜಿ, ಜವಾಬ್ದಾರಿಕೆಯನ್ನ ಹೊಂದಿರುವುದನ್ನ ನಾವು ನೋಡುವಂತರಾಗಿದೆ. ಯೋಬನ ಬಗ್ಗೆ ಇಲ್ಲಿ ಒಂದು ಸಾಕ್ಷಿಯನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು, ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಕುಟುಂಬದಲ್ಲಿ
ತಂದೆ ತಾಯಿಗಳು, ಹಿರಿಯರು ನಾವು ಅಂಥವರಾಗಿರ್ಬೇಕಾಗ್ತದೆ. ಅಂತ ಒಂದು ಉನ್ನತವಾದ ಆತ್ಮಿಕವಾದಂತ ಶಕ್ತಿ ನಮ್ಮಲ್ಲಿ ಇರಬೇಕಾಗಿದೆ. ನಮಗೆ ಸಿಕ್ಕಂತ ಈ ದೀರ್ಘಕಾಲ ಅವಕಾಶಗಳು, ಆಯುಸ್ಸು, ಇಂಥ ಒಂದು ಭಕ್ತಿಯ ಜೀವಿತವನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕಾಗಿ ಪ್ರಯಾಸ ಪಟ್ಟವರು ನಾವಾಗಿರ್ಬೇಕಾಗಿದೆ. ಒಂದು ವೇಳೆ ನಮ್ಮ ಆತ್ಮಿಕವಾದಂತ ಜೀವಿತ ಇಂಥ ಸುಸ್ಥಿತಿಯಲ್ಲಿದ್ದಾಗ ಮಾತ್ರ ಕುಟುಂಬದಲ್ಲಿರುವಂತ ನಮ್ಮವರ ಆತ್ಮಿಕವಾದಂತ ಭವಿಷ್ಯಕ್ಕಾಗಿ ನಾವು ಸದಾ ಕಾಳಜಿಯುಳ್ಳವರಾಗಿರ್ತೇವೆ. ಯಾಕಂದ್ರೆ ನಾವು ನಡೆದು ಬಂದಂತ ಹಾದಿಯಲ್ಲಿ ನಮ್ಮ ಮಕ್ಕಳು ನಡಿಬೇಕು. ನಮ್ಮನ್ನ ಆಶೀರ್ವದಿಸಿದಂತ ದೇವರು ನಮ್ಮ ಮಕ್ಕಳನ್ನು ಆಶೀರ್ವದಿಸಬೇಕು. ನಮಗೆ ಇಂಥ ಒಂದು ಸುಸ್ಥಿತಿಯನ್ನು ಒದಗಿಸಿಕೊಟ್ಟಂತ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸುವುದು ಮಾತ್ರವಲ್ಲದೆ ನಮ್ಮ ಕುಟುಂಬದವರೆಲ್ಲರೂ ಅದೇ ರೀತಿಯಾದಂತ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ದೇವರಿಗೆ ಭಯಭಕ್ತುಳ್ಳವರಾಗಿ ನಮ್ಮ ಮಾರ್ಗಗಳಲ್ಲಿ ನಡೆದು ಆತನನ್ನ ಗೌರವಿಸಬೇಕು. ಅದಕ್ಕಾಗಿ ಯಾವ ಕೊರತೆಯು ಬಾರದಂತೆ ಇರದಂತೆ ಕಾಳಜಿ ಉಳ್ಳವರಾಗಿ ಬೇಕಾದದ್ದೆಲ್ಲವನ್ನ ಸವರಿಸಿ ಸಿದ್ಧಪಡಿಸಿ ಕ್ರಮಪಡಿಸಿ ಸಿದ್ಧಿಗೆ ತರುವಂತ ಕಾರ್ಯವನ್ನ ಕುಟುಂಬದ ಹಿರಿಯರು, ಜವಾಬ್ದಾರಿಯುಳ್ಳವರು ನಿರ್ವಹಿಸಬೇಕಾಗಿದೆ. ಯೋಬನು ಎಲ್ಲಾ ವಿಷಯದಲ್ಲೂ ಅಂತ ಪರಿಪೂರ್ಣತೆಯುಳ್ಳ ಸ್ವಭಾವವನ್ನು ಹೊಂದಿದವನಾಗಿದ್ದ. ತನಗೆ 10 ಮಂದಿ ಮಕ್ಕಳಿದ್ರು ಒಬ್ಬರನ್ನು ಕಣೆಗಾಣಿಸ್ಲಿಲ್ಲ. ಹೆಣ್ಣು ಮಕ್ಕಳನ್ನು ಕೂಡ ಕಣೆಗಾಣಿಸ್ಲಿಲ್ಲ. ಬಿಡು, ಇವ್ರು ಯಾವುದೋ ಹೊಟ್ಟೋರ್ ಮನೆಗೆ ಹೋಗೋರು, ಅಲ್ಲಿ ಏನೋ ಹೇಗೋ ಏನೋ ಅವ್ರ ಪಾಡ್ಗೆ ಅವ್ರಿಗಿರ್ತಾರೆ. ಇಲ್ಲ, ಅವ್ರು ಎಲ್ಲಿಗೋದ್ರು ಏನ್ ಮಾಡಿದ್ರು ಅವ್ರ ಮೇಲೆ ಕಣ್ಣಿತ್ತು ದೇವರ ಮೇಲನ ಪ್ರೀತಿಯಿಂದ ಅಗಲಿ ಹೋಗದ ಹಾಗೆ, ಅವರ ಗುಣ ಸ್ವಭಾವ ನಡತೆಗಳು ಕೆಡದ ಹಾಗೆ, ಈ ಲೋಕದ ಪಾಪದ ಧೂಳು ಅವರ ಮೇಲೆ ಬೀಳದ ಹಾಗೆ ಬಿದ್ದರೂ ಅವುಗಳಿಂದ ಅವರನ್ನು ಶುದ್ಧಪಡಿಸಿ ಮತ್ತೆ ಪರಿಶುದ್ಧತೆಗೆ ಅವರ ಜೀವಿತವನ್ನ ಸ್ಥಿತಿಗೆ ತರುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಆತನು ಮಾಡ್ತಿದ್ದನು ಎಂಬುದನ್ನು ನೋಡ್ತೇವೆ. ಪ್ರತಿದಿನ ಅವರನ್ನ ಕರೆಸಿ ಅವರನ್ನು ಶುದ್ಧಪಡಿಸಿ ಅವರಿಗೋಸ್ಕರ ಯಜ್ಞಗಳನ್ನ ಸಮರ್ಪಿಸುತ್ತಿದ್ದನು. ಅದು ಆತನ ಬಹಳ ದೊಡ್ಡ ಪ್ರಾಮುಖ್ಯವಾದಂತ ಜವಾಬ್ದಾರಿಕೆ ಆಗಿದೆ. ಯೋಬನನ್ನ ದೇವರು ಮೆಚ್ಚಬೇಕಾದ್ರೆ ಎಲ್ಲದಕ್ಕಿಂತ ಅವನಲ್ಲಿದ್ದಂತ ಈ ಕುಟುಂಬದ ಮೇಲನ ಜವಾಬ್ದಾರಿಕೆ, ತಾನು ಮಾತ್ರವಲ್ಲದೆ ತಾನು ತನ್ನ ಕುಟುಂಬದವರೆಲ್ಲರೂ ಯೆಹೋವನನ್ನ ಪ್ರೀತಿಸಬೇಕು, ಆತನ ಮಾರ್ಗಗಳಲ್ಲಿ ನಡಿಬೇಕು, ಆತನ ಮಾರ್ಗಗಳಲ್ಲಿ ಆನಂದಿಸಬೇಕು, ಆತನಲ್ಲಿ ಭಯಭಕ್ತುಳ್ಳವರಾಗಿರಬೇಕು. ತಾನು ಎಷ್ಟು ದೇವರನ್ನ ಪ್ರೀತಿಸಿ ದೇವರನ್ನ ಘನಪಡಿಸಲು ಕಾಳಜಿ ಉಳ್ಳವನಾಗಿದ್ದಾನೋ ಹಾಗೆಯೇ ತನ್ನ ಕುಟುಂಬದವರೆಲ್ಲರೂ ತನ್ನಂತೆಯೇ ದೇವರನ್ನ ಪ್ರೀತಿಸಿ ದೇವರ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಪರಿಶುದ್ಧತೆಯನ್ನ ಅನುಭವಿಸುತ್ತಾ ದೇವರ ರಾಜ್ಯಕ್ಕೆ ಸಿದ್ಧರಾಗಬೇಕು. ಅವರ ಜೀವಿತದಲ್ಲಿ ಆತ್ಮಿಕವಾದಂತ ಯಾವುದೇ ಕೊರತೆ ಇರಬಾರದು. ಅದಕ್ಕಾಗಿ ತನ್ನ ಐಶ್ವರ್ಯವನ್ನ, ತನ್ನ ಮುಂದಿನ ಆಯುಸ್ಸನ್ನ, ತನ್ನ ಭವಿಷ್ಯವನ್ನ ಆತನು ಒತ್ತೆಯಾಗಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ವಿಶೇಷವಾಗಿ ಕುಟುಂಬದಲ್ಲಿ ಜವಾಬ್ದಾರಿಕೆ ಹೊತ್ತಂತ ದೇವರ ಮಕ್ಕಳು ನಾವು ಆಗಿರಬೇಕಾಗಿದೆ. ಆ ಜವಾಬ್ದಾರಿಕೆಯ ಬಗ್ಗೆ ನಾವು ಕಾಳಜಿ ಉಳ್ಳವರಾಗಿರಬೇಕಾಗಿದೆ. ಮತ್ತು ನಾವು ಕೇವಲ ದೂರದೃಷ್ಟಿ ಉಳ್ಳವರಾಗಿ ಜೀವಿಸದೆ ಸಮೀಪ ದೃಷ್ಟಿಯುಳ್ಳವರನ್ನು ಕೂಡ ನಾವು ಯೋಚಿಸಬೇಕಾಗಿದೆ, ಚಿಂತಿಸಬೇಕಾಗಿದೆ. ಯಾಕಂತಂದ್ರೆ ದೇವರು ನಮಗೆ ಕೊಟ್ಟಿರುವಂತ ಮಕ್ಕಳ ವಿಷಯದಲ್ಲಿಯೂ ಕೂಡ ನಮ್ಮನ್ನ ಲೆಕ್ಕ ಕೇಳುವಂತವನಾಗಿದ್ದಾನೆ. ಅದಕ್ಕೂ ಕೂಡ ನಾವು ಉತ್ತರ ಕೊಡಬೇಕಾಗಿದೆ. ಈ ಲೋಕದಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ದೇವರು ನಮ್ಮನ್ನ ಪ್ರಶ್ನಿಸುವುದಾದರೆ ನಮಗೆ ಕೊಟ್ಟಿರುವಂತ ಆತನ ಸ್ವಾಸ್ಥ್ಯವಾದಂತ ಮಕ್ಕಳ ವಿಷಯದಲ್ಲಿ ದೇವರು ನಮ್ಮನ್ನ ಲೆಕ್ಕ ಕೇಳೋದಿಲ್ಲವೇ? ನಿಶ್ಚಯವಾಗಿ. ಅದಕ್ಕಾಗಿ ಯೋಬನು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಕೊಟ್ಟಿರುವಂತ ಜೀವವುಳ್ಳ ಮುತ್ತುಗಳನ್ನ ದೇವರ ರಾಜ್ಯಕ್ಕೆ ಸೇರಿಸುವಂತ ಪ್ರಯತ್ನದಲ್ಲಿ ಕಾಳಜಿ ಉಳ್ಳವನಾಗಿದ್ದರು. ಈ ಕೊನೆ ಕಾಲದಲ್ಲಿ ದೇವರ ಸಭೆಯಲ್ಲಿ ದೇವರ ಮಕ್ಕಳು ತಮ್ಮ ಕುಟುಂಬದಲ್ಲಿ ತಮ್ಮ ಕುಟುಂಬ ಮಕ್ಕಳ ಆಧ್ಯಾತ್ಮಿಕ ವಿಷಯದಲ್ಲಿ ಕಾಳಜಿ ಉಳ್ಳವರಾಗಿ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾದ್ರೆ ಈ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಪೌಲನು ಹೇಳ್ತಾನೆ, ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ,
ಬಲಹೀನರಿಗೆ ಆಧಾರವಾಗಿರ್ರಿ, ಎಲ್ಲರಲ್ಲಿಯೂ ದೀರ್ಘ ಶಾಂತಿ ಇರ್ರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವುದಾಗಿ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಹಾಗೆ ಮಾಡುವ ಹಾಗೆ ದೇವರ ಆತ್ಮನು ಪ್ರತಿದಿನ ಪ್ರತಿ ಕುಟುಂಬದಲ್ಲಿ ಜವಾಬ್ದಾರಿಯುಳ್ಳ ಪ್ರತಿಯೊಬ್ಬ ತಂದೆ ತಾಯಿಗಳನ್ನು, ಕುಟುಂಬದ ಸದಸ್ಯರನ್ನು ಎಚ್ಚರಪಡಿಸಿ ತನ್ನ ಮಹಿಮೆಗಾಗಿ ತನ್ನ ಕುರಿಗಳಲ್ಲಿ ಒಂದನ್ನು ಕಳ್ಕೊಳ್ಳದಂತೆ ಎಲ್ಲರೂ ನಿತ್ಯ ಜೀವ ಹೊಂದುವಂತೆ ಪ್ರತಿಯೊಂದು ಕುಟುಂಬವನ್ನ ಪರಿಪಾಲಿಸಿ ಸಂರಕ್ಷಿಸಿ ಕಾಪಾಡಲೆಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಯಾವುದಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಈ ಸಮಯದಲ್ಲಿ ನಮಗೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಇಲ್ಲವಾದರೆ ನಮ್ಮ ಮಧ್ಯದಲ್ಲಿ ಸರ್ ಶ್ರೀರಾಮಪ್ಪ ಅವರು ಶ್ರೀರಾಮಪ್ಪ ಅವರು, ಅವರ ಆಪರೇಷನ್ ಇವತ್ತಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಮತ್ತು ನರಸಾಪುರ ಸಭೆಯಲ್ಲಿ ಒಬ್ಬ ತಾಯಿ ಲಕ್ಷ್ಮಮ್ಮ ಎಂಬುದಾಗಿ, ಅವರು ಈಗ ಸುಮಾರು ಒಂದು 60-65 ವರ್ಷದವರು ಸಭೆಗೆ ಬರ್ತಾ ಇದ್ದಾರೆ. ಕಾರಣ ಅವ್ರಿಗೆ ಕ್ಯಾನ್ಸರ್ ಆಗಿದೆ, ಗೊತ್ತಾಗಿದೆ. ಮಕ್ಕಳು ಅದಕ್ಕೆ ಬೇಕಾದಂತ ಯಾವುದೇ ರೀತಿಯಾದಂತ ಪರಿಸ್ಥಿತಿ ಅವರಲ್ಲಿ ಇಲ್ಲ. ನಾವು ಊಟ ಹಾಕ್ತೀವಮ್ಮ, ಇರೋಷ್ಟು ದಿವಸ ಇರು ಅಂತ ಹೇಳ್ಬಿಟ್ಟಿದ. ಕ್ಯಾನ್ಸರ್ ಕಾಯಿಲೆ, ಅವ್ರು ಎಲ್ಲಿಗೆ ಹೋಗೋದಕ್ಕೂ ಸಾಮರ್ಥ್ಯ ಇಲ್ಲ. ಅವರು ಬಂದು, ಬೋಧಕರೇ ಪರಿಸ್ಥಿತಿ ಹೀಗಿದೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಲಕ್ಷ್ಮಮ್ಮ ಎಂಬುದಾಗಿ. ಗೊತ್ತಿಲ್ಲ ದೇವ್ರಿಗೆ ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತಾನೆ. ಸೊ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕಾಗಿದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಲಕ್ಷ್ಮಮ್ಮ ಎಂಬುದಾಗಿ, ಶ್ರೀರಾಮಪ್ಪ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಇನ್ನು ಯಾರ್ದಾದ್ರು ವಿಜ್ಞಾಪನೆಗಳಿಂದ ತಿಳಿಸ್ಬೇಕು. ನನ್ನ ಎಡಗೈಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಲೋಕ್ಯ ಸಂಕಲ್ ಅವರ ಕೈ ಸಮಸ್ಯೆ ಇದೆ, ನೋವಿದೆ, ಅವರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡೋಣ. ವಿಕ್ರಮ್ ಪ್ರಾರ್ಥನೆ ಮಾಡೋಣ. ಅವರು ಇನ್ನೂ ಕೂಡ ಸುಧಾರಿಸ್ಕೊಳ್ತಿದ್ದಾರೆ. ದೇವರು ಅವ್ರ ಸಂಪೂರ್ಣವಾಗಿ ಸ್ವಸ್ಥ ಮಾಡ್ಲಿ. ಪ್ರೇಮನಾಥ್ ಸರ್ ಅವ್ರ ಮಗನು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾರಾದ್ರು? ಓಕೆ, ನಮ್ಮ ಮಧ್ಯದಲ್ಲಿ ಡೇವಿಡ್ ಇದ್ದೀರಾ? ಡೇವಿಡ್ ಇದ್ದೀರಾ? ಓಕೆ, ಇಲ್ಲ ಅಂತಂದ್ರೆ ಹೇಮಲತಾ ಭಕ್ತರಾಜಮ್ಮ ಅವ್ರು ಪ್ರಾರ್ಥನೆ ಮಾಡ್ತಾರೆ ಮೊದಲು, ಆಮೇಲೆ ಇವ್ಲಿನಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕಿಂದ ಕೇಳ್ಬೋದು. ಇವ್ಲಿನಮ್ಮ ಅವರ ಪ್ರಾರ್ಥನೆ ಮುಕ್ತಾಯದ ಪ್ರಾರ್ಥನೆ ಆಗ್ಲಿ. ಭಕ್ತರಾಜಮ್ಮ ಅವರು ಮೊದಲು ಪ್ರಾರ್ಥನೆ ಮಾಡ್ತಾರೆ ಈ ವಿಷಯಗಳಿಗಾಗಿ. ಇವ್ಲಿನಮ್ಮ ಅವರು ಮುಕ್ತಾಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಫಸ್ಟ್. ದಯವಿಟ್ಟು ಇದು ಹೆಸರುಗಳು ತಿಳಿಸಿ ಫಸ್ಟ್. ಯಾರ್ಯಾರು? ಶ್ರೀರಾಮಪ್ಪ, ಶ್ರೀರಾಮ, ಲಕ್ಷ್ಮಮ್ಮ ಕ್ಯಾನ್ಸರ್ ಕಾಯಿಲೆಗೋಸ್ಕರ. ಶ್ರೀರಾಮಪ್ಪ ಅವರು ಆಪರೇಷನ್, ಅವ್ರದ್ದು ಕ್ಯಾನ್ಸರ್ ಹೊಟ್ಟೆನಲ್ಲಿ ಗಡ್ಡೆ ಆಗಿದೆ, ಇವತ್ತು ಆಪರೇಷನ್ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಮತ್ತೆ ಇನ್ನೊಂದು ಫಸ್ಟ್ ಹೇಳಿದ್ರಲ್ಲ ಫಸ್ಟ್, ಯಾರು? ಸುಶೀಲಮ್ಮನ? ಇಲ್ಲ ಲಕ್ಷ್ಮಮ್ಮನ್ ಕೇಳಿದ್ರಲ್ಲ ಫಸ್ಟ್, ಹುಷಾರಿಲ್ಲ ಅಂತ ಯಾರೋ ಒಬ್ರು ಏನೋ ಕೇಳಿದ್ರು. ಅದೇ ಲಕ್ಷ್ಮಮ್ಮ ಅಂತೇಳಿ ಅವ್ರು. ಸರಿ, ಪ್ರಾರ್ಥನೆ ಮಾಡಿ. ಆಮೇಲೆ ವಿಕ್ರಮ್ ಯಾಕೆ ಸ್ವಲ್ಪ ನರ್ವಸ್ ಆಗ ನಾನು, ಅದು ಬೇರೆ. ಈಗ ಹಾಸ್ಪಿಟಲ್ ಬಂದ್ಮೇಲೆ ಸ್ವಲ್ಪ ನರ್ವಸ್ ಆಗಿ ಆಯ್ತು. ಫಸ್ಟ್ ಪ್ರಾರ್ಥನೆ ಮಾಡೋಣ.
ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿರುವ ಸ್ವಾಮಿ, ನೀನು ಪರಿಶುದ್ಧ ಸನ್ನಿಧಿಗೆ ನಮ್ಮನ್ನು ಈ ಬೆಳಗಿನ ವೇಳೆಯಲ್ಲಿ ಕರ್ತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ಯೇಸುವೆ, ನಮ್ಮ ಒಂದೊಂದು ಹೆಜ್ಜೆಯನ್ನು ನೀನು ಗಮನಿಸುವ ಆತನಾಗಿದ್ದೆ ಸ್ವಾಮಿ. ಈ ಬೆಳಗಿನ ವೇಳೆಯಲ್ಲಿ ಸ್ವಾಮಿ, ನಿನ್ನ ಸನ್ನಿಧಿಗೆ ಬರ್ಲಿಕ್ಕೂ ಕೂಡ ಮನಸ್ಸನ್ನು ಕೊಟ್ಟವನು ನೀನೇ ಆಗಿದ್ದೆ. ಈ ಒಂದು ಕೂಟದಲ್ಲಿ ಸೇರಿ ನಿನ್ನನ್ನು ಆರಾಧಿಸ್ಲಿಕ್ಕೆ, ಸ್ತುತಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ನಿನ್ನ ವಾಕ್ಯಗಳನ್ನ ಆಲಿಸಿ ಅದನ್ನ ಎಚ್ಚರಿಕೆಯಿಂದ ಪರಿಪಾಲಿಸ್ಲಿಕ್ಕೆ ಆಗುವಂತೆ ನಮ್ಮನ್ನ ನಡೆಸಿ ಕಾಯುವಾತನು ನೀನಾಗಿದ್ದೆ ಸ್ವಾಮಿ. ತಂದೆಯೇ, ಈ ಒಂದು ಎಚ್ಚರಿಕೆಯ ಗಂಟೆಯನ್ನ ನೀಡಿದಂತ ಸ್ವಾಮಿ, ನಿನಗೂ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಹಾಗೂ ನಿನ್ನ ಭಕ್ತರ ಬಾಯಿಂದ ತಂದಂತ ಈ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ಅಪ್ಪ ಸ್ವಾಮಿ, ಮುದ್ದು ಮಗನು ಅವನು ದಿನವೂ ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ನಿನ್ನ ಸೇವೆಗಾಗಿ ತನ್ನನ್ನು ಸಿದ್ಧಗೊಳಿಸಿಕೊಂಡು ಯಾವ ವಾಕ್ಯವನ್ನ ಈ ದಿವಸದಲ್ಲಿ ಹಂಚಬೇಕೆಂಬುದನ್ನ ಸ್ವಾಮಿ ನಿನ್ನ ಮೂಲಕ ಪಡೆದವರಾಗಿ ಅದನ್ನ ನಮಗೆ ಮನ್ನವಾಗಿ ಹಂಚುತ್ತಿರುವಾಗ ಸ್ವಾಮಿ, ಈ ಮನ್ನವನ್ನ ನಾವು ಜೀರ್ಣಿಸಿಕೊಳ್ಳುವ ಶಕ್ತಿ ಕೊಡಪ್ಪ. ಅದನ್ನ ಎಚ್ಚರಿಕೆಯಿಂದ ಪಾಲಿಸುವಂತ ಮನಸ್ಸನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ. ಈ ಮಗನಿಗೆ ಬೇಕಾದಂತ ನಿನ್ನ ಆತ್ಮನ ಬಲವನ್ನ ಹೆಚ್ಚೆಚ್ಚಾಗಿ ದಯಪಾಲಿಸಿಕೊಡು ಸ್ವಾಮಿ. ಸಿದ್ಧಗೊಳಿಸಿದಂತ ಮನ್ನವನ್ನ ಸ್ವೀಕರಿಸುವ ಆತ್ಮಗಳನ್ನ ಈ ಕುಟುಂಬದಲ್ಲಿ ನೀನು ಹೆಚ್ಚಾಗಿ ದಯಪಾಲಿಸಿಕೊಡಪ್ಪ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು ಸ್ವಾಮಿ. ಇವುಗಳನ್ನ ನಾವು ಪರಿಪಾಲಿಸಿಕೊಂಡು ಹೋಗುವ ಹಾಗೆ ಸ್ವಾಮಿ, ಈ ದಿವಸದ ವಾಕ್ಯದಲ್ಲಿ ಸ್ವಾಮಿ, ನಾವು ಮಾತ್ರ ನಿನ್ನ ಸನ್ನಿಧಿಯ ಮಕ್ಕಳಾಗಿರೋದು. ನಮ್ಮ ಕುಟುಂಬದ ಒಬ್ಬೊಬ್ಬ ಸದಸ್ಯರನ್ನು ಕೂಡ ನಿನ್ನ ಸನ್ನಿಧಿಯ ಮಕ್ಕಳನ್ನಾಗಿ ಸಿದ್ಧಗೊಳಿಸುವ ಜವಾಬ್ದಾರಿಯನ್ನ ನೀನು ನಮಗೆ ಕೊಟ್ಟಿದ್ದೆ. ಅದನ್ನ ನಿರ್ವಹಿಸುವ ಶಕ್ತಿಯನ್ನು ನಾವು ನಿನ್ನಿಂದ ಪಡ್ಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಪ್ರೇರೇಪಿಸಿ ನಡೆಸಪ್ಪ ತಂದೆ. ಕುಟುಂಬದ ಎಲ್ಲ ಸದಸ್ಯರುಗಳು ನಿನ್ನ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕೆ ಸಿದ್ಧಗೊಳಿಸುವ ಜವಾಬ್ದಾರಿ ನಾವು ಹೊಂದಿರುವಾಗ ಸ್ವಾಮಿ, ಮೊದಲು ನಮ್ಮನ್ನು ಶುದ್ಧಗೊಳಿಸಪ್ಪ, ಸಿದ್ಧಗೊಳಿಸು ಸ್ವಾಮಿ. ನಿನ್ನ ವಾಕ್ಯದ ಬಲದಿಂದ ಎಲ್ಲವೂ ಸಾಧ್ಯ ಎಂಬುದನ್ನು ಅರಿತುಕೊಂಡವರಾಗಿ ಅಪ್ಪ ತಂದೆ, ನಿನ್ನ ಮಾರ್ಗದರ್ಶನದಲ್ಲಿ ನಾವು ನಡೆದು ಇತರರನ್ನು ಹಾಗೆ ನಡೆಸುವಂತ ಜ್ಞಾನ ವಿವೇಚನೆ ಕೊಡಪ್ಪ ಸ್ವಾಮಿ. ತಂದೆ, ಎಲ್ಲವೂ ನಿನ್ನ ಕೃಪೆಯೇ ಸ್ವಾಮಿ. ನಿನ್ನಿಂದ ಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಅನೇಕ ಸಂದರ್ಭಗಳಲ್ಲಿ ನಾವು ನಾನಾ ರೀತಿಯ ಬಲಹೀನತೆಗಳಿಂದ ನಿನ್ನಿಂದ ದೂರವಾಗಿ ನಿನ್ನನ್ನು ಬಿಟ್ಟು ಜೀವಿಸುವವರಾಗಿದ್ದೆವು, ಚಂಚಲ ಚಿತ್ತರಾಗಿದ್ದೆವು. ಆದರೆ ಸ್ವಾಮಿ, ಪ್ರತಿ ದಿನವೂ ಪ್ರತಿ ಗಳಿಗೆಯಲ್ಲೂ ನಿನಗೆ ಪ್ರಥಮ ಸ್ಥಾನ ಕೊಟ್ಟು ನಿನ್ನನ್ನು ಆತುಕೊಂಡು ನಮ್ಮ ಕಾರ್ಯಗಳನ್ನ ನಿರ್ವಹಿಸುವ ಶಕ್ತಿ ಕೊಡಪ್ಪ ಸ್ವಾಮಿ. ಈ ದಿವಸದಲ್ಲಿ ಅನೇಕ ನಿನ್ನ ಮುದ್ದು ಮಕ್ಕಳು ಸ್ವಾಮಿ ಈ ಒಂದು Zoom ಕುಟುಂಬದಲ್ಲಿ ಸೇರಿ ನಿನ್ನನ್ನು ಆರಾಧಿಸಿ ಸ್ವಾಮಿ, ತಮ್ಮ ಒಂದು ಕಷ್ಟ ಸಂಕಟಗಳನ್ನು ನಿನ್ನ ಮುಂದೆ ತೋಡ್ಕೊಳ್ಳಲು ಬಂದಿದ್ದಾರೆ. ನಂಬಿಕೆಯಿಂದ ನಿನ್ನ ಸನ್ನಿಧಿಯಲ್ಲಿ ಬಂದಿರುವಾಗ ಆ ಮಕ್ಕಳ ಬಡ ಪ್ರಾರ್ಥನೆಗಳನ್ನ ಲಾಲಿಸಿ ಅವರಿಗೆ ಸದುತ್ತರವನ್ನ ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ ಯೇಸುವೆ, ಸಹೋದರರಂತ ಪ್ರೇಮ್ನಾಥ್ ಕೋಲ್ಕರ್ ಅವರ ಮಗನಿಗಾಗಿ ಬಹಳ ಕಾತುರತೆಯಿಂದ ಆ ತಂದೆ ಬೇಡಿಕೆಯನ್ನು ಇಟ್ಟಿರುವಾಗ ಸ್ವಾಮಿ, ಸಹೋದರ ವಿಕ್ರಮ್ ಈ ಮಗನನ್ನ ನೀನು ಮುಟ್ಟು ಸ್ವಾಮಿ.
ಆತನಲ್ಲಿರುವಂತ ಬಲಹೀನತೆ ಏನೆಂಬುದನ್ನು ನೀನು ಬಲ್ಲಾತನಾಗಿ. ಸ್ವಾಮಿ, ಬಲಹೀನತೆಯಲ್ಲಿಯೇ ಬಲವು ವೃದ್ಧಿಯಾಗುವುದು. ಹೇಗೆಂದರೆ ನಿನ್ನ ಸನ್ನಿಧಿಯಲ್ಲಿ ಬರಬೇಕು ಸ್ವಾಮಿ, ನಿನ್ನನ್ನು ಹತ್ಕೊಳ್ಬೇಕು. ಆ ಮಗನಿಗೆ ನಿನ್ನ ಆತ್ಮನ ಬಲ ಕೊಡು ಸ್ವಾಮಿ. ತಂದೆಯ ಮಗನ ಶರೀರದಲ್ಲಿ ಯಾವ ನೋವು ಸಂಕಟಗಳಿದೆಯೋ, ಮಾನಸಿಕ ಕುಂದುಕೊರತೆಗಳಿವೆಯೋ ಸ್ವಾಮಿ, ಎಲ್ಲದರಿಂದ ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ ಯೇಸು ರಾಜನೇ, ನಿನ್ನ ಕೃಪೆ ಅಪಾರವಾದದ್ದಪ್ಪ. ಆ ಮಗನನ್ನ ಕರುಣಿಸಪ್ಪ ಸ್ವಾಮಿ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕೊಡಪ್ಪ ಸ್ವಾಮಿ. ತಂದೆಯೇ, ಉತ್ತಮವಾಗಿ ಆ ಮಗನು ಆರೋಗ್ಯವಂತನಾಗಿ, ಶಾರೀರಿಕ ಮಾನಸಿಕ ಬಲದಿಂದ ತುಂಬಿದವನಾಗಿ, ಎಲ್ಲರಲ್ಲಿ ನವಚೈತನ್ಯ ಕೊಡುವ ಹಾಗೆ ನೀನು ಆ ಮಗನನ್ನು ಕೊಟ್ಟು ಸ್ವಾಮಿ. ಆರೋಗ್ಯದಾಯಕನೇ, ಘನ ವೈದ್ಯನೇ, ಈಗ ಪ್ರಾರ್ಥನೆಯಲ್ಲಿಡೋ ಎಲ್ಲ ಮಕ್ಕಳನ್ನ ನೀನು ಕನಿಕರಿಸಿ ಅವರ ಕಾಯಿಲೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಅಂದೇ ಹಾಗೆ ಸಹೋದರ ಲೋಕೇಶ್ ಅವರ ಎಡಗೈ ನೋವು ಆಗಿದೆ ಎಂಬುದಾಗಿ ಹೇಳುವಾಗ ಆ ಮಗನಿಗೆ ಸ್ವಾಮಿ ನಿನ್ನ ಧರ್ಮದ ಬಲಗೈಯನ್ನು ಆಧಾರ ಮಾಡಿ ಆ ಮಗನನ್ನು ಮುಟ್ಟು ಸ್ವಾಮಿ. ತಂದೆಯೇ, ಆ ಮಗನ ಕಷ್ಟ ನೋವುಗಳನ್ನು ಬಿಡುಗಡೆಗೊಳಿಸಪ್ಪ. ಮಗನ ಕುಟುಂಬದ ಯಜಮಾನನಾಗಿದ್ದು ಅನೇಕರಿಗೆ ಸ್ವಾಮಿ ಧೈರ್ಯವನ್ನು ನೀಡಬೇಕಾಗಿದೆ ಸ್ವಾಮಿ. ಆ ಮಗನಿಗೆ ಆತ್ಮಿಕ ಸ್ಥೈರ್ಯವನ್ನು ಕೊಡು ಸ್ವಾಮಿ. ಇರುವಂತ ನೋವು ಬೇನೆಗಳಿಂದ ಬಿಡುಗಡೆ ಕೊಟ್ಟು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕೊಡು ಸ್ವಾಮಿ. ನವಚೈತನ್ಯವನ್ನು ಹುಟ್ಟಿಸು ಸ್ವಾಮಿ. ತಂದೆ, ಆ ಕುಟುಂಬದಲ್ಲಿ ಕೊಟ್ಟಿರುವಂತ ಮುದ್ದಾದ ಮಗುವನ್ನ ನಿನ್ನ ಹೆಜ್ಜೆ ಜಾಡಿನಲ್ಲಿ ಬೆಳೆಸ್ಲಿಕ್ಕಾಗುವಂತೆ ಆ ಕುಟುಂಬವನ್ನ ನೀನು ಸಂತೈಸಿ ನಡೆಸಿ ಕಾಪಾಡು ಸ್ವಾಮಿ. ಸಹೋದರಿ ಲಕ್ಷ್ಮಮ್ಮ, ಈ ಮಗಳಿಗೆ ಆಗಿರುವಂತ ಒಂದು ಕ್ಯಾನ್ಸರ್ ಕಾಯಿಲೆ, ಆ ಮಗಳು ಸ್ವಾಮಿ ದಿಕ್ಕಿಲ್ಲದವಳಲ್ಲ, ಅನಾಥಳಲ್ಲ ಸ್ವಾಮಿ. ನೀನು ಆ ಮಗಳ ಸಂಗಡಿಗನಾಗಿದ್ದೆ. ನೀನು ನಿನ್ನ ಮುಖಾಂತರವಾಗಿ ಅನೇಕರ ಸಹಾಯ ಹಸ್ತವನ್ನು ಚಾಚುವಾತನಾಗಿ ಸ್ವಾಮಿ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಓದಿದ್ದೆವು ಅಪ್ಪ. ಆ ಮಗಳಿಗೆ ನೀನೇ ಆದರಣೆ ನೀಡಪ್ಪ ಸ್ವಾಮಿ. ತಂದೆಯೇ, ಪಾಸ್ಟರ್ ಆ ಕುಟುಂಬಗಳನ್ನ ಸಂತೈಸುವ ಒಂದು ಭರವಸೆ ನೀಡಿರುವಾಗ ತಂದೆಯೇ, ಇದಕ್ಕೆ ನಿನ್ನ ಪ್ರೋತ್ಸಾಹ ಬೇಕಪ್ಪ, ನಿನ್ನ ಕರುಣೆ ಬೇಕು ಸ್ವಾಮಿ. ಆ ಮಗಳನ್ನು ಮುಟ್ಟಿ ಸ್ವಾಮಿ ಗುಣಪಡಿಸಿ ನಿನ್ಗೆ ಸ್ಥಿರವಾದ ಸಾಕ್ಷ್ಯ ಮಗಳಾಗಿ ನಿಲ್ಲುವ ಹಾಗೆ ಆ ಮಗಳನ್ನ ನೀನು ನಡೆಸಿ ಕಾಪಾಡು. ಹಾಗೂ ಸಹೋದರ ಶ್ರೀರಾಮಪ್ಪ ಅವರಿಗೆ ಈ ದಿವಸದಲ್ಲಿ ಆಪರೇಷನ್ ಇದೆ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಆ ಮಗನಿಗೆ ಬೇಕಾದಂತ ಆರೋಗ್ಯ ಕೊಡಪ್ಪ ಸ್ವಾಮಿ. ತಂದೆಯೇ, ಆ ಒಂದು ಹಾಸಿಗೆಯಲ್ಲಿ ಮಲಗಿ ಆಪರೇಷನ್ ಮಾಡಿಸಿಕೊಳ್ಳುವಾಗ ಒಂದೊಂದು ಅಂಗಾಂಗಗಳನ್ನ ನೀನು ಮುಟ್ಟಬೇಕು ಸ್ವಾಮಿ. ತಂದೆಯೇ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ಒಂದು ಸ್ತ್ರೀ ರಕ್ತ ಕುಸುಮ ರೋಗಿ ಯಾವ ರೀತಿಯಲ್ಲಿ ನಿನ್ನ ಉಡುಪಿನ ಗೊಂಡೆಯನ್ನು ಮುಟ್ಟುವುದರ ಮೂಲಕ ಗುಣ ಹೊಂದಿದಳು. ನಿನ್ನ ಬಾಯಿ ಮಾತಿನ ಮೂಲಕ ಅನೇಕರು ಗುಣ ಹೊಂದಿದರು ಸ್ವಾಮಿ. ಅಪ್ಪ ತಂದೆ, ಈ ದಿವಸದಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಬೇಡಿಕೆ ಮೂಲಕ ಈ ಮಗನನ್ನ ನೀನು ಸ್ವಾಮಿ. ತಂದೆ, ವೈದ್ಯರಿಗೆ ಒಳ್ಳೆ ಜ್ಞಾನ ಕೊಡಪ್ಪ, ವಿವೇಚನೆ ಕೊಟ್ಟು ಉತ್ತಮ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಈ ಮಗನನ್ನ ಶುದ್ಧಿಗೊಳಿಸಿ ಸ್ವಾಮಿ, ನಿನ್ನ ಸನ್ನಿಧಿಯ ಮಗನಾಗಿ ಜೀವಿಸ್ಲಿಕ್ಕೆ ನಾವು ಚೈತನ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ನಡೆಸಿ ಕಾಪಾಡಪ್ಪ ಸ್ವಾಮಿ. ಅಪ್ಪ ತಂದೆ, ಅದೇ ರೀತಿಯಲ್ಲಿ ಸ್ವಾಮಿ ಯಾರ್ಯಾರು ಕಾಯಿಲೆ ಕಷ್ಟಗಳಲ್ಲಿ ನೋವುಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೋ ಅಂತ ಪ್ರಿಯ ಮಕ್ಕಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನೆ. ಅವರನ್ನು ಸಂತೈಸಪ್ಪ, ನಿನ್ನ ವಾಕ್ಯದ ಮೂಲಕ ಸಂತೈಸಿ ನಡೆಸಿ ಕಾಪಾಡಪ್ಪ ಸ್ವಾಮಿ. ಅಪ್ಪ ಯೇಸುವೆ, ಇಂದಿನ ದಿನಗಳಲ್ಲಿ
ಪ್ರಕೃತಿಯ ವಿಕೋಪಗಳಿಂದ ಅನೇಕ ಜನರು ನಾನಾ ರೀತಿಯ ತೊಂದರೆಗಳಲ್ಲಿ ಸಿಲುಕಿರುವಾಗ ಅಂಥ ಮಕ್ಕಳನ್ನ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನೆ. ಅವರನ್ನು ಸಂತೈಸಪ್ಪ. ಭಕ್ತಿಹೀನರಾಗಿ ಯಾವುದಕ್ಕೂ ನಿರಾಸಕ್ತಿಯಿಂದ ಜೀವಿಸುವಂತ ನಿನ್ನ ಮಕ್ಕಳನ್ನ ಸ್ವಾಮಿ ಮತ್ತೆ ನಿನ್ನೆಡೆಗೆ ಆಕರ್ಷಿಸಿ ಆ ಮಕ್ಕಳನ್ನ ನೀನು ಬಲಪಡಿಸು ಸ್ವಾಮಿ, ಉತ್ಸಾಹಗೊಳಿಸು ಸ್ವಾಮಿ. ನಿನ್ನ ಸನ್ನಿಧಿಯಲ್ಲಿ ಇರಿಸಿ ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿ ನಡೆಸಿ ಕಾಪಾಡಪ್ಪ ಸ್ವಾಮಿ. ಹಾಗೆ ಈ ಜೂಮ್ ಕುಟುಂಬದಲ್ಲಿ ಸ್ವಾಮಿ ಕೂಡಿ ಬಂದಿರುವಂತ ಎಲ್ಲಾ ನಿನ್ನ ಭಕ್ತಾದಿಗಳನ್ನ ಹೆಸರಾಗಿ ಆಶೀರ್ವದಿಸು ಸ್ವಾಮಿ. ಸಹೋದರಿ ಆನಿ ಇಲ್ಲಿ ಕುಟುಂಬದಲ್ಲಿ ಕಾಣ್ತಾ ಇಲ್ಲ ಸ್ವಾಮಿ, ಆ ಮಗಳ ಸ್ಥಿತಿ ನೀನೇ ಬಲ್ಲಾತನಾಗಿದ್ದೀಯ. ಆ ಮಗಳು ಮತ್ತೆ ಕುಟುಂಬಕ್ಕೆ ಬಂದು ಸೇರಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡು ಸ್ವಾಮಿ. ಹಾಗೆ ಸಹೋದರಿ ಇವಲಿನಮ್ಮ ಅವರು ಸ್ವಾಮಿ ಕುಟುಂಬದಲ್ಲಿ ಸೇರಿರುವಾಗ ಅವ್ರಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ತಂದೆಯೇ ಅವರು ಮಾಡುವಂತ ನಿನ್ನ ಸೇವೆಯಲ್ಲಿ ಹೆಚ್ಚಿನ ಒಂದು ಪ್ರತಿಫಲವನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಹಾಗೂ ಯಾರ್ಯಾರು ಈ ಕುಟುಂಬದಲ್ಲಿ ಸೇರಿದ್ದಾರೋ ಪ್ರತಿ ಒಂದೊಂದು ಆತ್ಮವನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇನೆ. ಅದು ಅವರಲ್ಲಿರುವಂತ ಒಂದು ಕೊರತೆಗಳನ್ನ ನಿವಾರಿಸಪ್ಪ. ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಸೇರಿ ನಿನ್ನ ಆತ್ಮೀಕ ಬಲ ಹೊಂದಿದವರಾಗಿ ತಂದೆ ಲೌಕಿಕ ರೀತಿಯಲ್ಲಿ ನವ ಚೈತನ್ಯದಿಂದ ಜೀವಿಸುವ ಶಕ್ತಿ ಕೊಡಪ್ಪ. ಮತ್ತೆ ತಂದೆ ನಿನ್ನ ಸನ್ನಿಧಿಯಲ್ಲಿ ಸೇರಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡುತ್ತಾ ಮತ್ತು ಎಲ್ಲರ ಮೂಲಕ ನೀನು ಮಹಿಮೆ ಹೊಂದುತ್ತಾ ಬರಬೇಕಾಗಿ ನಿನ್ನ ಪವಿತ್ರ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ತೇನಪ್ಪ ಸ್ವಾಮಿ ಯೇಸುವೆ. ಆಮೆನ್. 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 ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನು, ದಯಾಮಯನು, ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಾದಿ ದೇವನು, ರಾಜಾದಿರಾಜನು, ರಕ್ಷಕನು, ಒಡೆಯನು, ಪ್ರೀತಿ ಸ್ವರೂಪನು, ಆತ್ಮಸ್ವರೂಪನು, ಸತ್ಯ ಸ್ವರೂಪನು ಆಗಿರುವ ನನ್ನ ಸ್ವರ್ಗೀಯ ತಂದೆಯ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ, ಪರಿಶುದ್ಧವಾದ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇವೆ. ನೀನು ಸ್ತುತಿಗೆ ಯೋಗ್ಯನು, ಸ್ತುತಿಗೆ ಪಾತ್ರನು, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಆತನಾಗಿದ್ದೀಯಲ್ಲಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನೀನು ನಮ್ಮನ್ನು ಕಾಯುವ ದೇವರು, ಕಾಪಾಡುವ ದೇವರು, ನಿದ್ರಿಸದೆ ತೂಕಡಿಸದೆ ನಮ್ಮನ್ನು ಕಾಯುತ್ತಾ ಬಂದಿರುವ ಆತನು ನೀನೇ ಪ್ರಭು. ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರೇ, ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಮ್ಮನ್ನಾದರೂ ಕರ್ತನೆ ಜೀವ ಬಾಧ್ಯರ ಪಟ್ಟಿಯಲ್ಲೂ ಇರಿಸಿದ್ದೀಯಲ್ಲಪ್ಪ. ನಿನಗೆ ಸ್ತೋತ್ರಪ್ಪ. ನಿನ್ನನ್ನು ಸ್ತುತಿಸ್ಬೇಕು, ನಿನ್ನನ್ನು ಕೊಂಡಾಡ್ಬೇಕು, ನಿನ್ನನ್ನು ಘನಪಡಿಸ್ಬೇಕು ರಾಜ. ನಿನ್ನ ನಾಮ ಮಹಿಮೆ ಪಡಿಸ್ಬೇಕು ಕರ್ತನೆ. ಜೀವದಿಂದ ಇರುವವರೆಗೂ ಕರ್ತನೆ ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ ಘನಪಡಿಸ್ಬೇಕು ಕರ್ತನೆ. ಆ ಜವಾಬ್ದಾರಿಕೆಯನ್ನು ನಮ್ಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ. ಆತ್ಮಸ್ವರೂಪನೇ, ನಶಿಸಿ ಹೋಗುವ ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆತ್ಮಗಳು ನಶಿಸಿ ಹೋಗದೆ ಕರ್ತನೆ ನಮ್ಮ ಕೈಲಾದಷ್ಟು ಜನಗಳಿಗೆ ಸ್ವಾಮಿ ನಶಿಸಿ ಹೋಗೋ ಆತ್ಮಗಳಿಗಾಗಿ ನಾವು ಪ್ರಯತ್ನ ಪಡುತ್ತಾ ನಿನ್ನನ್ನು ಪರಿಚಯಿಸುತ್ತಾ ಕರ್ತನೆ ಅವರನ್ನು ನಿನ್ನೆಡೆಗೆ ತರುವಂತೆ ಜ್ಞಾಪಕ ಪಟ್ಟಿಯಲ್ಲಿರಿಸು ರಾಜ. ಕೊನೆಯ ಕಾಲದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ಈ ಲೋಕದ ಪರಿಸ್ಥಿತಿಗಳು ನೋಡುವಾಗ ಕರ್ತನೆ ರಕ್ಷಕನೇ, ನೀನು ಬರುವ ಸಮಯ ಹತ್ತಿರವಾಯಿತು. ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ನಮ್ಮ ಕುಟುಂಬಗಳನ್ನು ನಶಿಸಿ ಹೋಗುವ ಆತ್ಮಗಳನ್ನು ನಾವು ಸಂತೈಸುತ್ತಾ ನಿನ್ನ ಪರಿಚಯಿಸುತ್ತಾ ನಿನ್ನ ಬಳಿಗೆ ತರುತ್ತಾ ಕರ್ತನೆ ಯಾವಾಗಲೂ ನಾವು ಸ್ತುತಿಸುತ್ತಾ ನಿನ್ನನ್ನು ಆರಾಧಿಸ್ತಾ ಘನಪಡಿಸುವಂತೆ ನಿನ್ನ ಆತ್ಮನ ಸಹಾಯ ನಮಗೆ ದಯಪಾಲಿಸು ಕರ್ತನೆ. ಜ್ಞಾಪಕ ಪಟ್ಟಿಯಲ್ಲಿರಿಸು ದೇವರೇ. ರಕ್ಷಕ, ನಿನಗೆ ಸ್ತೋತ್ರ. ಪ್ರತಿ ಒಂದೊಂದು ಕುಟುಂಬದ ಯಜಮಾನನು ನೀನಾಗಿರು ತಂದೆ. ನಿನ್ನ ಹಿಡಿತದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಇಟ್ಟುಕೊಂಡು
ಕರ್ತನೆ, ನೀನು ರಕ್ಷಿಸು ಕರ್ತನೆ. ನಮ್ಮ ಇಚ್ಛೆ ಬಂದಂತೆ ನಾವು ನಡೆಯದೆ ಕರ್ತನೆ, ನಿನ್ನ ಚಿತ್ತಕ್ಕನುಗುಣವಾಗಿ ನಿನ್ನ ಚಿತ್ತಕ್ಕೆ ನಮ್ಮನ್ನೆಲ್ಲ ಒಪ್ಪಿಸಿ ಕೊಡುತ್ತಾ ನಮ್ಮ ಜೀವಿತಗಳನ್ನು ನಿನಗೆ ಒಪ್ಪಿಸಿ ನಾವು ಜೀವಿಸುವಂತೆ ಕಾಯ್ದು ಕಾಪಾಡು ಸ್ವಾಮಿ. ಯೆಹೋಶುವನು ಹೇಳಿದಂತೆ ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ ಅಂತ ಹೇಳಿದಂತೆ ಕರ್ತನೆ, ಪ್ರತಿ ಒಂದೊಂದು ಕುಟುಂಬದವರು ಕರ್ತನೆ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ನಿನ್ನ ಆತ್ಮನ ಬಲ ಕೊಟ್ಟು ನಡೆಸಪ್ಪ. ತಿಳುವಳಿಕೆ ಕೊಡು, ಜ್ಞಾನ ಕೊಡು, ಬುದ್ಧಿ ಕೊಡು, ವಿವೇಕವನ್ನು ದಯಪಾಲಿಸು ರಾಜ. ಸರ್ವಶಕ್ತನು ನೀನಲ್ವೇ ಕರ್ತನೆ, ನಿನ್ನನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯ ಇಲ್ಲ ಕರ್ತನೆ. ನೀನ್ ಬೇಕು ಸರ್ವದಾ. ಉದ್ಧಾರಕ ನೀನು ಸ್ವಾಮಿ, ಪ್ರತಿ ಒಂದೊಂದನ್ನು ಬಲ್ಲಾತನು ನೀನು ಸ್ವಾಮಿ. ಕರ್ತನೆ, ನಮ್ಮ ಪಾಪಗಳನ್ನು ನಮ್ಮ ಶಾಪಗಳನ್ನು ತೆಗೆದು ಹಾಕಿ ನಮ್ಮನ್ನು ಉದ್ಧರಿಸು ಸ್ವಾಮಿ. ನಿನ್ ಚಿತ್ತದಂತೆ ನಮ್ಮನ್ನು ನಡೆಸು ಕರ್ತನೆ. ಪ್ರತಿ ಒಬ್ಬೊಬ್ಬರನ್ನು ನಿನ್ ಪಾದ ಸನ್ನಿಧಾನಕ್ಕೆ ಒಪ್ಪಿಸ್ಕೊಡ್ತೇನೆ ರಾಜ. ಆಶೀರ್ವದಿಸು, ಸಂರಕ್ಷಿಸು ಕರ್ತನೆ, ಸಂರಕ್ಷಿಸು. ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದೇ ನೀನು ಪರಲೋಕದಿಂದ ಇಳಿದು ಬಂದಿಯಲ್ಲಪ್ಪ. ಒಬ್ರು ನಾಶವಾಗಬಾರ್ದು ರಾಜ. ಪ್ರತಿ ಒಬ್ಬೊಬ್ಬರು ಕರ್ತನೆ, ಈ ಭೂಲೋಕದಲ್ಲಿರುವ ಪ್ರತಿ ಒಬ್ಬೊಬ್ಬರು ನಿನ್ ಬಳಿಗೆ ಬರ್ಬೇಕು ಕರ್ತನೆ. ನಿನ್ನನ್ನು ಅರ್ಥಕೊಳ್ಬೇಕು, ನಿನ್ನನ್ನು ತಿಳಿಬೇಕು, ನಿನ್ನನ್ನು ಪರಿಚಯ ಮಾಡ್ಕೊಳ್ಬೇಕು ಕರ್ತನೆ. ನೀನೇ ದೇವರೆಂದು ಆರಾಧಿಸ್ಬೇಕು, ನಿನ್ನನ್ನು ಸ್ತುತಿಸ್ಬೇಕು ಕರ್ತನೆ. ಈ ಕಾರ್ಯಕ್ಕೆ ನಾವುಗಳೆಲ್ಲ ಸೇರಿ ಅವರನ್ನು ನಮ್ಮನ್ನು ನಾವು ಎಚ್ಚರಿಸ್ಕೊಳ್ತಾ, ನಮ್ಮ ಕುಟುಂಬಗಳನ್ನು ಎಚ್ಚರಿಸ್ತಾ, ನಶಿಸಿ ಹೋಗುವ ಆತ್ಮಗಳನ್ನು ನಿನ್ನ ಬಳಿಗೆ ತರುವಂತೆ ಸಹಾಯ ನೀಡು ಕರ್ತನೆ. ಜ್ಞಾಪಕ ಪಟ್ಟಿಯಲ್ಲಿ ಇರಿಸು. ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕೊನೆಯ ಕಾಲದಲ್ಲಿ ಕರ್ತನೆ ನಾವು ನಿನ್ನ ಬಳಿಗೆ ಬರುವಂತೆ ಸಹಾಯ ನೀಡು ಸ್ವಾಮಿ. ಕರ್ತನೆ, ನಿನ್ಗೆ ಸ್ತೋತ್ರಪ್ಪ. ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಾನೇ ನಿನ್ನ ದೇವರು ಅಂತ ವಾಗ್ದಾನ ಮಾಡಿದ್ಯಲ್ಲಪ್ಪ. ನಾನಿರುವಲ್ಲಿ ನೀವು ಇರ್ಬೇಕು ಅಂತ ಹೇಳಿದ್ಯಲ್ಲ ಕರ್ತನೆ. ಈ ವಾಗ್ದಾನಗಳಿಗಾಗಿ ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ನಿನ್ನ ಪರಿಶುದ್ಧತ್ವ, ನಿನ್ನ ಜೀವಿತವನ್ನು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೊಡು ಸ್ವಾಮಿ. ಪರಿಶುದ್ಧರಾಗಿ ನೀತಿವಂತರಾಗಿ ಈ ಭೂಲೋಕದಲ್ಲಿ ನಾವು ಬಾಳುವಂತೆ ಸ್ವಾಮಿ. ಅನ್ಯರು ನೋಡುವಾಗ ಕರ್ತನೆ ಎಂತ ಕ್ರೈಸ್ತ ಮಕ್ಕಳು ಅಂತ ಅವರು ಕೂಡ ನಮ್ಮ ಜೊತೆ ಸೇರಿ ನಿನ್ನನ್ನು ಸ್ತುತಿಸಿಕೊಂಡು ಆಡುವಂತೆ ಸಹಾಯ ನೀಡು ಕರ್ತನೆ. ನಿನಗೆ ಸ್ತೋತ್ರಪ್ಪ. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ ಅಂತ ಹೇಳ್ದಲ್ಲಪ್ಪ. ಅದರಂತೆ ಕರ್ತನೆ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ನಾವು ಬಾಳುವಂತೆ ನೀನು ಕಾಯ್ದು ಕಾಪಾಡಿ ನಡ್ಸಪ್ಪ. ಎಲ್ಲವನ್ನು ಬಲ್ಲಾತನು ನೀನೇ ಸ್ವಾಮಿ. ಯಾರ್ಯಾರು ಯಾವ್ಯಾವ ಕೊರತೆಯಿಂದ ನಿನ್ ಬಳಿಗೆ ಬಂದಿದ್ದಾರೋ, ಹೇಳಿಕೊಳ್ಳಲಾರದಂತ ಪರಿಸ್ಥಿತಿಯಲ್ಲಿ ಇದ್ದಾರೋ ಸ್ವಾಮಿ, ಅವರೆಲ್ಲರ ಕೊರತೆಗಳನ್ನು ನೀಗಿಸು. ಕೊರತೆಯಲ್ಲಿ ಹೊರತೆಯಾಗಿ ಕಾಯ್ದು ಕಾಪಾಡು ರಕ್ಷಕ. ನಿನಗೆ ಸ್ತೋತ್ರ ರಾಜ. ಭೂಪರ ಲೋಕದ ಒಡೆಯನು ನೀನು, ಸೃಷ್ಟಿಕರ್ತನು ನೀನು. ಒಂದು ಮಾತು ಹೇಳಿದರೆ ಎಲ್ಲವೂ ನಡೀತದಲ್ಲಪ್ಪ. ಯಾಕಂದ್ರೆ ನೀನು ಪ್ರತಿ ಒಂದನ್ನು ಸೃಷ್ಟಿ ಮಾಡಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ ನಮ್ ಕೈಲಿ ಕೊಟ್ಟಿದ್ಯಾ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರೀತಿ, ನಿನ್ನ ಮಮತೆ, ನಿನ್ ಕರುಣೆಗಾಗಿ ಸ್ತೋತ್ರ ರಾಜ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಅಪ್ಪ, ನಾನು ಬೇಡುವಾಗ ನಮ್ಮ ಮಗಳು ಹುಷಾರಿಲ್ಲ ಅಂತ ಬೇಡುವಾಗ ನೀನು ಹತ್ತಿರವಿದ್ದು ಆ ಮಗಳನ್ನು ಆಶೀರ್ವದಿಸಿ ಆರೋಗ್ಯ ಭಾಗ್ಯ ಕೊಟ್ಟು ಕರ್ತಂದಿದ್ದಿ ಸ್ವಾಮಿ. ಕುಟುಂಬದೊಳಗೆ ಸೇರಿದ್ದಾಳೆ ಸ್ವಾಮಿ. ಸಂತೋಷದಿಂದ ಆರೋಗ್ಯ ಭಾಗ್ಯದಿಂದ ಇರುವುದಕ್ಕಾಗಿ ಸ್ತೋತ್ರಪ್ಪ. ಸ್ತೋತ್ರ ರಾಜ. ನೀನಿಲ್ಲದೆ ನಾವು ಬದುಕಲಾರೆವು ಸ್ವಾಮಿ. ನೀನು ಬೇಕು ಕರ್ತನೆ.
ನೀನಿರ್ಬೇಕು, ಪ್ರತಿಯೊಂದೊಂದು ಕುಟುಂಬದಲ್ಲಿ ನಿನ್ ಕಾರ್ಯ ನಡಿಬೇಕು ಸ್ವಾಮಿ. ಕರ್ತನೇ ನಿನ್ಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಮಕ್ಕಳು ಸಭಾಂಗಿ ಆಗುವುದಕ್ಕಾಗಿ ತಯಾರಾಗುತ್ತಾ ಇರುವಾಗ ನೀನು ಮಕ್ಕಳ ಜೊತೆಯಲ್ಲಿ, ಕುಟುಂಬದವರ ಜೊತೆಯಲ್ಲಿ ಇದ್ದು ಕಾರ್ಯವನ್ನು ನೀನು ಮುಂದಾಗಿ ನಿಂತು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಡೆಸಿಕೊಡಪ್ಪ. ಯಾರ ಜನಗಳ ಬಲವಿಲ್ಲದೆ ಕರ್ತನೆ ನಿನ್ನ ಬಲದಿಂದ ತುಂಬಿಸಿ ನಮ್ಮನ್ನು ನಡೆಸು. ನಿನ್ ಚಿತ್ತ ದಯ ಪಾಲಿಸು ಕರ್ತನೆ. ಹೌದು ಕರ್ತನೆ, ಎಲ್ಲವನ್ನು ತಿಳಿದಿದ್ದಿ ಸ್ವಾಮಿ. ನಿನ್ನ ಮುಂದೆ ಎಲ್ಲ ಬಟ್ಟು ಬಯಲಾಗಿದೆ ಕರ್ತನೆ. ಆದ್ದರಿಂದ ಎಲ್ಲವನ್ನು ಅರಿತ ನೀನು ನಿನ್ನ ಚಿತ್ತದಂತೆ ನಮ್ಮನ್ನು ಕೈ ಹಿಡಿದು ನಡೆಸಪ್ಪ. ತಪ್ಪಿ ಹೋಗದಂತೆ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬರುವಂತೆ ಸಹಾಯ ನೀಡು. ಆಶೀರ್ವದಿಸು, ಬಲಪಡಿಸು, ನಿನ್ನ ಆತ್ಮನಿಂದ ತುಂಬಿಸು ಒಡೆಯ. ನಿನಗೆ ಸ್ತೋತ್ರ. ಸೇರಿ ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಬಾರದಿರುವವರನ್ನು ಸಮಯಕ್ಕೆ ತಕ್ಕಂತೆ ಬಂದು ಸೇರಿಕೊಳ್ಳುವಂತೆ ನಿನ್ ಸಹಾಯ ನೀಡು. ಈ ಪ್ರಾರ್ಥನೆಗಾಗಿ ಸೇರಿರುವ ನಿನ್ನ ಮಗನನ್ನು, ನಿನ್ನ ಸೇವಕನನ್ನು, ನಿನ್ನ ಸೇವಕನ ಕುಟುಂಬವನ್ನು, ಸಂತಾನವನ್ನು ಸ್ವಾಮಿ ನೀನು ಆಶೀರ್ವದಿಸು. ಸೇರಿ ಬಂದಿರುವ ಎಲ್ಲರ ಕುಟುಂಬಗಳನ್ನು ಅಪ್ಪ, ತಲಾಂತರದವರೆಗೂ ನಿನ್ನ ಆಶೀರ್ವಾದ ತುಂಬಿ ಹರಿಯಲಿ ಎಂದು ಬೇಡಿಕೊಳ್ಳುತ್ತೇನೆ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ಬೇಡಿದ್ದು ಬೇಡದೆ ಬಿಟ್ಟಂತ ಎಲ್ಲಾ ಸಹಾಯದೊಂದಿಗೆ ನೀನೇ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ನಮ್ಮ ಒಡೆಯನ್ನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಕುಟುಂಬ ಮಕ್ಕಳ ಸಂಗಡ, ವಿಶೇಷವಾಗಿ ಅಸ್ವಸ್ಥರಾಗಿ ಪ್ರಾರ್ಥಿಸುತ್ತಿರುವಂತ ದೇವ ಮಕ್ಕಳ ಸಂಗಡ, ಗುಣವಾಗುವಿಕೆಗಾಗಿ ಹಂಬಲಿಸುತ್ತಿರುವಂತ ದೇವ ಜನದ ಸಂಗಡ ಸ್ವಾಮಿ, ನಿನ್ನನ್ನು ಪ್ರೀತಿಸಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಕುಟುಂಬದ ಜವಾಬ್ದಾರಿಕೆಯನ್ನು ಹೊರಬೇಕಾಗಿರುವಂತ ಪ್ರತಿಯೊಬ್ಬ ಹಿರಿಯ ಸದಸ್ಯರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನ ಆತ್ಮಿಕವಾಗಿ ಅಭಿವೃದ್ಧಿ ಪಡಿಸಲು ಆತನ ಕೃಪೆಯನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದು ಈ ರೀತಿಯಾದಂತಹ ದೈವಿಕ ಬಲವನ್ನು ಹೊಂದುವಂತೆ ಈ ಬೆಳಗನ್ನ ನಾವೆಲ್ಲರೂ ಉಪಯೋಗಿಸ್ಕೊಳ್ಳುವ ಹಾಗೆ ಕರ್ತನು ನಮ್ಮನ್ನು ನಡೆಸ್ತಿದ್ದಾನೆ. ಕೂಡಿ ಬಂದಿರುವಂತಹ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಹೀಗೆ ದಿನನಿತ್ಯವೂ ತನ್ನ ಸನ್ನಿಧಾನದಲ್ಲಿ ನಡೆಸಲಿ. ಆತನ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ಪ್ರತಿನಿತ್ಯ ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನವನ್ನು ಆಶೀರ್ವದಿಸಿ ಆರೋಗ್ಯ, ಸುಕ್ಷೇಮ, ಸಮಾಧಾನಗಳಿಂದ ತುಂಬಿಸಿ ನಮ್ಮ ಮತ್ತು ನಮ್ಮ ಮಕ್ಕಳ ಮೊಮ್ಮಕ್ಕಳ ಜೀವಿತದಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಹೋಗಣ ಬರಣಗಳಲ್ಲಿ ಈ ದಿನವನ್ನ ಸುರಕ್ಷಿತವಾಗಿ ಸುಕ್ಷೇಮದಿಂದಲೂ ತುಂಬಿಸಿ ಮತ್ತೆ ಸಾಯಂಕಾಲ ಹರ್ಷದಿಂದ, ಉಲ್ಲಾಸದಿಂದ ಸ್ತೋತ್ರಿಸುತ್ತಾ ಆತನ ಸನ್ನಿಧಾನಕ್ಕೆ ಬರುವಂತೆ ದೇವರು ಈ ದಿನದ ಎಲ್ಲಾ ಶುಭವನ್ನು ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆ ಹೇಳ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಬೆಳಗಿನ ಶುಭಾಶಯಗಳು. Thank you, Pastor. Thank you for the wonderful message. Thank you, Madam. Thank you. Every caller, Emrata Bhakta, thank you for your prayers. Thank you.
ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್. ದೇವ್ರು ನಿಮ್ಗೆ ಆರೋಗ್ಯ ಕೊಡ್ಲಿ, ಶಾಂತಿ ಸಮಾಧಾನ ಕೊಡ್ಲಿ. ಖಂಡಿತ. ಪ್ಲೀಸ್ ನಮ್ಮ ಫ್ಯಾಮಿಲಿ ಸ್ವಲ್ಪ ನೆನೆಸ್ಕೊಳ್ತೀನಿ ನಿಮ್ ಪ್ರೇಯರಲ್ಲಿ. ಆಯ್ತು. ಹ್ಮ್.